ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್ನ ವಿಶೇಷ ಕಾರ್ಯಕ್ರಮ ಸ್ನೇಹಮಯಿ ಸತ್ಯ ಮಿಥ್ಯ. ನಾನು ಡೈನಾ ಕುರ್ಕ್. ನೀವು ಕೆಲವೊಂದಷ್ಟು ದಿನಗಳಿಂದ ನೋಡ್ತಾ ಇದ್ದೀರಾ, ಸೌಜನ್ಯ ಪ್ರಕರಣ ಅಂತ ಹೇಳಿದ್ರೆ ಒಂದಷ್ಟು ಆರೋಪಿಗಳು ಅನ್ನುವಂಥ ಹೆಸರುಗಳನ್ನು ಕೇಳೇ ಇರ್ತೀರಾ. ಆದರೆ ನಿಖರವಾಗಿ ಈತನೇ ಆರೋಪಿ ಅಂತ ಯಾರೂ ದೂರನ್ನ ಕೊಟ್ಟಿರಲಿಲ್ಲ. ಆದರೆ ಒಂದು ವಾರದಿಂದ ಈಚೆಗೆ ಸ್ನೇಹಮಯಿ ಕೃಷ್ಣ ಅವರ ಹೆಸರು ಸೌಜನ್ಯ ಪ್ರಕರಣದಲ್ಲಿ ತಳುಕು ಹಾಕೊಳ್ತಾ ಇದೆ. ಹೇಗೆ, ಯಾಕೆ ಎಲ್ಲವನ್ನ ಹೇಳ್ತಾ ಹೋಗ್ತೀವಿ. ಸೌಜನ್ಯ ಪ್ರಕರಣದ ಮೇಜರ್ ಮಿಸ್ಟರಿ ನಮ್ಮಲ್ಲಿ ಮಾತ್ರ ಇರೋದು. ಸೌಜನ್ಯ ತಾಯಿ ಮೇಲೆಯೇ ಸ್ನೇಹಮಯಿ ದೂರನ್ನ ಕೊಟ್ಟಿದ್ದಾರೆ. ಸುಮಾರು 12 ಪುಟಗಳ ದೂರರ್ಜಿ ನಮ್ಮಲ್ಲಿ ಮಾತ್ರ ಮೊದಲು ರಿವೀಲ್ ಆಗ್ತಾ ಇದೆ. ಹಾಗಾದ್ರೆ ಸ್ನೇಹಮಯಿ ದೂರಿನಲ್ಲಿ ಏನಿದೆ ಅಂತಹ ಮಹತ್ವದ ದಾಖಲೆ? ದಕ್ಷಿಣ ಕನ್ನಡ ಎಸ್ಪಿಗೆ ಸಲ್ಲಿಸಿರುವಂತಹ ದೂರಿನಲ್ಲಿ ಏನಿದೆ? ಇದು ಕರ್ನಾಟಕ ನ್ಯೂಸ್ ಬೀಟ್ನ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಹೇಳ್ತಾ ಇದ್ವಿ ಅಂದ್ರೆ ಯಾರು ಕೂಡ ಈತನೇ ಆರೋಪಿ ಅನ್ನುವಂತಹ ನಿಖರವಾದ ಹೇಳಿಕೆಯನ್ನಾಗ್ಲಿ ದೂರನ್ನಾಗ್ಲಿ ಕೊಟ್ಟಿರಲಿಲ್ಲ. ಅನುಮಾನ ಇದೆ, ನಾವು ನೋಡಿದ್ದೀವಿ, ನಾವು ಕೇಳಿದ್ದೀವಿ. ಬರೀ ಇಷ್ಟರಲ್ಲಿ ಮಾತ್ರ ಸೌಜನ್ಯ ಪ್ರಕರಣ 2012ರಿಂದ ಇವತ್ತು 2025 ಸುಮಾರು 13 ವರ್ಷಗಳಿಂದಲೂ ಕೂಡ ನಿಖರವಾಗಿ ಯಾರು ಕೂಡ ಹೇಳಿರಲಿಲ್ಲ. ಆದರೆ ಸ್ನೇಹಮಯಿ ಕೃಷ್ಣ ಎಲ್ಲರಿಗೂ ಗೊತ್ತೇ ಇರುತ್ತೆ. ಮುಡಾ ಪ್ರಕರಣದಲ್ಲಿ ಪ್ರಮುಖವಾದಂತಹ ದೂರುದಾರ, ಮೊದಲವರ ಹೆಸರು ಕೂಡ ಅಲ್ಲೇ ಕೇಳಿ ಬಂದಿತ್ತು. ಅದಾದ್ಮೇಲೆ ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿದ್ರು. ಸೌಜನ್ಯ ಪ್ರಕರಣದಲ್ಲಿ ಮತ್ತೊಮ್ಮೆ ಕಾಣಿಸ್ಕೊಳ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ 12 ಪುಟಗಳ ದೂರಾರ್ಜಿ ನಮ್ಮ ಕೈಲೇ ಇದೆ, ನಾವೇ ರಿವೀಲ್ ಮಾಡ್ತೀವಿ. ಸ್ನೇಹಮಯಿ ದೂರಿನಲ್ಲಿ ಅಂಥದ್ದೇನಿದೆ ಮಹತ್ವದ ದಾಖಲೆ? ಜೊತೆಗೆ SIT ತನಿಖೆ ನಡೀತಾ ಇದೆ, ಮಹತ್ವದ ತನಿಖೆ, ಉತ್ಖನನ ಕಾರ್ಯ ನಡೀತಾ ಇದೆ. ಹೀಗಿದ್ರು ದಕ್ಷಿಣ ಕನ್ನಡ ಎಸ್ಪಿಗೆ ದೂರನ್ನ ಸಲ್ಲಿಸಿದ್ದಾರೆ. ದೂರಿನಲ್ಲಿ ಅಂತಹದ್ದು ಏನು ಅಡಕವಾಗಿದೆ, ಉಲ್ಲೇಖ ಏನಿದೆ ನಮ್ಮ ಕೈನಲ್ಲಿದೆ. ಅವರು ಕೊಟ್ಟಿದಂತಹ ದೂರಿನ ಪ್ರತಿ ನಮ್ಮ ಹತ್ರ ಇದೆ. ಏನೇನು ಅಡಕವಾಗಿದೆ ಹೇಳ್ತಾ ಇದೀವಲ್ಲ, 12 ಪುಟಗಳ ದೂರರ್ಜಿ ನಮ್ಮ ಹತ್ರ ರಿವೀಲ್ ಆಗ್ತಾ ಇದೆ ಇವತ್ತು. ಹಾಗಾದ್ರೆ ಇಷ್ಟು ದಿನಗಳ ಕಾಲ ಸ್ನೇಹಮಯಿ ಕೃಷ್ಣ ಅವರು ಸೈಲೆಂಟ್ ಆಗಿ ಯಾಕಿದ್ರು? ಅಧ್ಯಯನ ಏನಾದರೂ ನಡೆಸ್ತಾ ಇದ್ರ? ಎಲ್ಲದಕ್ಕೂ ಕೂಡ ಕರ್ನಾಟಕ ನ್ಯೂಸ್ ಬೀಟ್ ಉತ್ತರವನ್ನ ಕೊಡ್ತಾ ಹೋಗುತ್ತೆ. ಎಲ್ಲದಕ್ಕಿಂತ ಒಂದು ಕಡೆ ಸಾರ್ವಜನಿಕವಾಗಿ, ಮತ್ತೊಂದು ಕಡೆ ಕೆಲವೊಂದಷ್ಟು ಆಕ್ಷೇಪಗಳಿಗೂ ಕೂಡ ಕಾರಣವಾಗ್ತಾ ಇರುವುದು ಸೌಜನ್ಯ ಅವರ ತಾಯಿ ಮೇಲೆಯೇ ಸ್ನೇಹಮಯಿ ದೂರನ್ನ ಕೊಡ್ತಾ ಇರೋದು. ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ? ಸೌಜನ್ಯ ತಾಯಿ ಒಂದು ಸಂದರ್ಶನದಲ್ಲೂ ಕೂಡ ಕಣ್ಣೀರು ಹಾಕ್ತಾರೆ. ಅವತ್ತು ಹೊಸ ಅಕ್ಕಿಯ ಒಂದು ಪೂಜೆ ಇತ್ತು, ಹಬ್ಬ ಇತ್ತು, ಊಟ ಕೂಡ ಮಾಡದೆ ಹೋಗಿದ್ರು ಅಂತ. ಅಂದ್ರೆ ತಾಯಿಗೂ ಸೌಜನ್ಯ ಅವ್ರಿಗೂ ಏನಾದ್ರೂ ಬೇಸರ ಇತ್ತಾ, ಅಸಮಾಧಾನ ಇತ್ತಾ? ಆ ಸತ್ಯ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಹೇಗೆ ಗೊತ್ತಾಯ್ತು? ಹಾಗಾದ್ರೆ ಯಾವ ಕಾರಣಕ್ಕೆ ದೂರಿದ್ರು? ಆ ದೂರು ಕೇವಲ ಹೇಳಿಕೆಗಳಲ್ಲಿ ಮಾತ್ರನಾ, ಅಥವಾ ನಮ್ಮ ಹತ್ರ ಏನಿದೆ ಈ 12 ಪುಟಗಳ ದೂರರ್ಜಿ ನಿಮಗೆ ತೋರಿಸ್ತೀವಿ, ರಿವೀಲ್ ಮಾಡ್ತೀವಿ, ಇದರಲ್ಲೂ ಕೂಡ ಅಡಕವಾಗಿದ್ಯಾ? ಆ ಮಹತ್ವದ ದಾಖಲೆಯನ್ನ ಸ್ನೇಹಮಯಿ ಕೃಷ್ಣನಿಗೆ ಕೊಟ್ಟಿದ್ಯಾರು? ಯಾಕಂದ್ರೆ ಅವರು ಮೈಸೂರಿನವರು, RTI ಕಾರ್ಯಕರ್ತ, ಸಾಮಾಜಿಕ ಕಾರ್ಯಕರ್ತ. ಅಲ್ಲಿಂದ ದಕ್ಷಿಣ ಕನ್ನಡಕ್ಕೆ ಯಾಕೆ ಬಂದ್ರು? ಅವ್ರ ಹಿಂದೆ ಯಾರಾದ್ರೂ ಇದ್ದಾರಾ, ಅಥವಾ ಹಣಕ್ಕಾಗಿಯೇ ಕೆಲಸವನ್ನ ಮಾಡ್ತಾ ಇದ್ದಾರಾ? ಇದು ನಮ್ಮ ಪ್ರಶ್ನೆ ಅಲ್ಲ, ಸಾರ್ವಜನಿಕವಾಗಿ ಮೂಡುವಂತಹ ಪ್ರಶ್ನೆ. ಅದರ ಜೊತೆಗೆ ಒಂದಲ್ಲ ಎರಡಲ್ಲ 12 ಪುಟಗಳ ಅವರೇ ಸಲ್ಲಿಸಿದಂತಹ ದೂರಿನ ಅರ್ಜಿ, ದೂರಿನ ಪ್ರತಿ ನಮ್ಮ ಹತ್ರ ಇದೆ. ಎಲ್ಲವನ್ನ ಹೇಳ್ತೀವಿ. ದಕ್ಷಿಣ ಕನ್ನಡ ಎಸ್ಪಿಗೆ ಸಲ್ಲಿಸಿರುವ ದೂರಿನಲ್ಲಿ ಅಂತಹದ್ದೇನಿದೆ ಎಲ್ಲವನ್ನ ಕೂಡ ರಿವೀಲ್ ಮಾಡ್ತಾ ಹೋಗ್ತೀವಿ. ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ದೂರರ್ಜಿಯ ಪ್ರತಿ ಇದೆ, ನಮ್ಮ ಬಳಿಯೇ ಇದೆ ದೂರರ್ಜಿಯ ಪ್ರತಿ. ಸೌಜನ್ಯಾಳ ಮಾವನಿಂದಲೇ ಅತ್ಯಾಚಾರಕ್ಕೆ ಯತ್ನವಾಗಿದೆ, ಕೊಲೆಯಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ತನಿಖೆ ನಡೆಸಿದ್ರೆ ಅಂದೇ ಸತ್ಯ ಬಯಲಾಗ್ಬಿಡ್ತಾ ಇತ್ತು. ತನಿಖೆ ನಡೆಸಿದ್ರೆ ಅಂದೇ ವಿಠಲ ಗೌಡ ಅವ್ರಿಗೆ ಶಿಕ್ಷೆ ಆಗ್ತಾ ಇತ್ತು. ವಿಠಲ ಗೌಡ ಅವರೇ ಕೃತ್ಯವನ್ನ ಎಸಗಿರುವ ಖಚಿತ ಮಾಹಿತಿಯನ್ನ ಕೂಡ ಸ್ನೇಹಮಯಿ ಕೃಷ್ಣ ಅವರು ಹೇಳ್ಕೊಂಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರುವ ಇದೇ ದೂರರ್ಜಿಯಲ್ಲಿ ನಾವು ಹೇಳ್ತಾ ಇರೋದು ನಮ್ಮ ಕೈಯಲ್ಲಿದೆ, ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಇದೆ. ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಂತಹ ದೂರಿನ ಅರ್ಜಿ ಸ್ಫೋಟಕ ಕೆಲವೊಂದಷ್ಟು ಮಾಹಿತಿಗಳು ಕೂಡ ಉಲ್ಲೇಖ ಆಗಿದೆ ಇದೇ ಅರ್ಜಿಯಲ್ಲಿ. ಅಂದ್ರೆ ನೇರವಾಗಿ
ಸೌಜನ್ಯ ಅವರ ತಾಯಿಯ ತಮ್ಮ ಅಂದ್ರೆ ಸೌಜನ್ಯ ಅವರ ಮಾವ ವಿಠಲ್ ಗೌಡ ಅವರೇ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿದ್ರು. ಕೊಲೆ ಕೂಡ ಆತನೇ ಮಾಡಿರಬಹುದು. ತನಿಖೆಯನ್ನ ಅವತ್ತಿನ ದಿನವೇ ಅಂದ್ರೆ 2012 ಏನಾದರೂ ನಡೆಸಿದ್ರೆ ಸತ್ಯ ಇಷ್ಟೊತ್ತಿಗೆ ಬಂದು ಬಿಡ್ತಿತ್ತು. 13 ವರ್ಷಗಳ ಕಾಲ, ಒಂದಲ್ಲ ಎರಡಲ್ಲ, ದಶಕಗಳ ಕಾಲ ಕಾಯ್ತಾ ಕೂತಿದೀವಿ. ಎಲ್ಲದಕ್ಕೂ ತೆರೆ ಎಳಿಬಹುದಾಗಿತ್ತು. ತನಿಖೆ ನಡೆಸಿದ್ರೆ ವಿಠಲ ಗೌಡನಿಗೆ ಶಿಕ್ಷೆ ಆಗ್ತಾ ಇತ್ತು. ಅದು ಯಾವ ರೀತಿ ಶಿಕ್ಷೆ, ಅಥವಾ ಆ ಶಿಕ್ಷೆಯನ್ನ ಕೂಡ ಏನಾದರೂ ಈ ದೂರಿನ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದಾರಾ? ಯಾಕೆ ಮೈಸೂರಿನಿಂದ ದಕ್ಷಿಣ ಕನ್ನಡಕ್ಕೆ ಬರಬೇಕಾಗಿತ್ತು? ಅಥವಾ ಮುಡಾ ಹಗರಣ ಆದ್ಮೇಲೆ ಎಲ್ಲೋ ಒಂದು ಕಡೆ ಮೀಡಿಯಾದಿಂದ ದೂರ ಉಳ್ಕೊಂಡಿದ್ದಂತಹ ಸ್ನೇಹಮಯಿ ಕೃಷ್ಣ ಮೈಲೇಜ್ ಏನಾದರೂ ಗಿಟ್ಟಿಸ್ಕೊಳ್ತಾ ಇದ್ದಾರೆ? ಇದು ನಾವು ಕೇಳ್ತಾ ಇರುವ ಪ್ರಶ್ನೆ ಅಲ್ಲ, ಸಾರ್ವಜನಿಕ ವಲಯದಲ್ಲಿ ಆಟೋಮೆಟಿಕ್ ಆಗಿ ಉದ್ಭವ ಆಗಿಬಿಡುತ್ತೆ. ಇನ್ನು ವಿಠಲ ಗೌಡನೇ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂತಹ ಖಚಿತ ಮಾಹಿತಿ ಕೂಡ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಇದೇ ದೂರರ್ಜಿಯಲ್ಲಿ ಸ್ಫೋಟಕವಾಗಿ ಉಲ್ಲೇಖ ಆಗ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ನ ಹತ್ರ ಇದೆ. ಸ್ನೇಹಮಯಿ ಕೃಷ್ಣ ಅವರು ದಕ್ಷಿಣ ಕನ್ನಡದ ಎಸ್ಪಿಗೆ ಯಾವ ದೂರನ್ನ ಕೊಟ್ಟಿದ್ರು ಅದೇ ದೂರಿನ ಅರ್ಜಿ ನಿಮ್ಮ ಮುಂದೆ ನಾವು ಇವತ್ತು ತೋರಿಸ್ತಾ ಹೋಗ್ತೀವಿ. ಒಳಗಡೆ ಏನೇನಿದೆ, ಯಾವ್ಯಾವ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ, ಎಲ್ಲವನ್ನ ಇಂಚಿಂಚಾಗಿ ಇವತ್ತು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಇದರ ಜೊತೆಗೆ ಸೌಂದರ್ಯವತಿ ಸೌಜನ್ಯಾಳನ್ನ ಅನುಭವಿಸಲೇಬೇಕು. ಇದು ಸೌಜನ್ಯಾಳ ಮೇಲೆ ವಿಠಲ ಗೌಡನಿಗಿದ್ದ ದೈಹಿಕ ಭಯಕ್ಕೆ ಆಸೆ ಇತ್ತಂತೆ. ಸೌಜನ್ಯ ತನ್ನೊಂದಿಗೆ ತುಂಬಾ ಸಲುಗೆಯಿಂದ ಇರುವಂತೆ ವಿಠಲ ಗೌಡ ನೋಡ್ಕೊಳ್ತಾ ಇದ್ರು. ಹಣ ಕೊಟ್ಟು ಓದಿಸುವುದಾಗಿ ಸಲಹೆಯನ್ನ ಅಂದ್ರೆ ಆ ಒಂದು ಬಾಂಡಿಂಗ್ ಅನ್ನ ಬೆಳೆಸ್ಕೊಂಡಿದ್ರಂತೆ ವಿಠಲ ಗೌಡ. ಮಾವನ ಮೇಲೆ ಅಭಿಮಾನವನ್ನ ಇರಿಸಿದ್ದ ಸೊಸೆ ಸೌಜನ್ಯ. ಇದೆಲ್ಲವನ್ನ ಸ್ನೇಹಮಯಿ ಕೃಷ್ಣ ದೂರರ್ಜಿ ಸ್ಫೋಟಕವಾಗಿ ಉಲ್ಲೇಖ ಮಾಡಿರೋದು ಅರ್ಜಿಯಲ್ಲಿ. ಇದು ಯಾವುದು ಕೂಡ ಕರ್ನಾಟಕ ನ್ಯೂಸ್ ಬೀಟ್ನ ಯಾವುದೇ ಮೂಲದಿಂದ ನಾವು ಹೇಳ್ತಾ ಇಲ್ಲ, ಅಥವಾ ನಾವೇ ಉದ್ಭವ ಮಾಡ್ಕೊಂಡು ಹೇಳ್ತಾ ಇಲ್ಲ. ಎಲ್ಲವೂ ಕೂಡ ಸ್ನೇಹಮಯಿ ಕೃಷ್ಣ ಅವರು ದಕ್ಷಿಣ ಕನ್ನಡದ SP ಅವರಿಗೆ ದೂರರ್ಜಿಯಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ, ನನ್ನ ಕೈಯಲ್ಲೇನು ನೀವು ನೋಡ್ತಾ ಇದ್ದೀರಾ, ಇದೇ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರೋದು. ಎಲ್ಲವೂ ಕೂಡ ನೇರವಾಗಿ ಬೊಟ್ಟು ಮಾಡಿ ಇವರೇ ಮಾಡಿರೋದು ಅಂತ ಯಾರು ಕೂಡ ಇಲ್ಲಿವರೆಗೂ ಬಂದು ಹೇಳಿರಲಿಲ್ಲ. ನೀವು ಸೌಜನ್ಯ ಅವರ ಫೋಟೋವನ್ನು ನೋಡಿರ್ತೀರ. ಆಕೆ ಎಷ್ಟು ರೂಪವಂತೆ, ಸೌಂದರ್ಯವಂತೆ ಅಂತ. ಆಕೆಯ ಆ ಸೌಂದರ್ಯವೇ ಮುಳುವಾಗಬಿಡ್ತಾ. ಸೌಜನ್ಯಾಳ ಮೇಲೆ ವಿಠಲ ಗೌಡನಿಗೆ ದೈಹಿಕ ಬಯಕೆ ಇತ್ತ. ಹಾಗಾಗಿಯೇ ಸೌಜನ್ಯನ ತನ್ನೊಂದಿಗೆ ಸಲುಹೆ ಅಥವಾ ತುಂಬಾ ಕ್ಲೋಸ್ ಆಗಿ ಸಲುಗೆಯಿಂದ ಇರಬೇಕು ಅನ್ನುವ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ನ. ಇದು ಯಾವುದು ಕೂಡ ನಾವು ಹೇಳ್ತಾ ಇರೋದಲ್ಲ. ಇದೇ ದೂರಿನ ಅರ್ಜಿಯಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಉಲ್ಲೇಖ ಮಾಡಿರೋದು, ಸ್ವತಃ ಬರೆದಿದ್ದಾರೆ. 1-2 ಪುಟ ಅಲ್ಲ, 12 ಪುಟಗಳ ದೂರಿದೆ, ಅರ್ಜಿಯಲ್ಲಿ ಉಲ್ಲೇಖ ಆಗಿದೆ. ಆ ಪ್ರತಿ ನನ್ನ ಕೈಲಿದೆ. ಇದು ಯಾವುದು ಕೂಡ ನಾವು ಹುಟ್ಟಿಸಿಕೊಂಡು ಉದ್ಭವ ಮಾಡಿಕೊಂಡು ಕರ್ನಾಟಕ ನ್ಯೂಸ್ ಬೀಟ್ ನಿಮಗೆ ಹೇಳ್ತಾ ಇಲ್ಲ. ಎಲ್ಲವೂ ಕೂಡ ಕಟು ಸತ್ಯ ಸ್ನೇಹಮಯಿ ಕೃಷ್ಣ ಅವರೇ ದೂರಿನ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವುದು. ಇನ್ನು ಇದ್ರ ಜೊತೆ ಸೌಜನ್ಯಾಳ ಖರ್ಚನ್ನ ಕೂಡ ನಾನೇ ನಿಭಾಯಿಸ್ತೀನಿ ಅಂತ ವಿಠಲ ಗೌಡ ಅಂದ್ರೆ ಮಾವ ಹೇಳ್ಕೊಂಡಿದ್ದು. ಖಾಸಗಿ ವಾಹಿನಿಯಲ್ಲಿ ಹೇಳಿಕೆಯನ್ನ ಕೂಡ ನೀಡಿದ್ದಂತಹ ಒಂದು ಆ ಕ್ಲಿಪ್ ಏನಿದೆ ಅದನ್ನ ಕೂಡ, ಆ ಹೇಳಿಕೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ದಕ್ಷಿಣ ಕನ್ನಡ SPಗೆ ದೂರರ್ಜಿಯೊಂದಿಗೆ ವಿಡಿಯೋ ಕೂಡ ಸಲ್ಲಿಕೆ ಆಗಿದೆ. ಕುಸುಮಾವತಿ ಹೇಳಿಕೆಯು ಕೂಡ ದೂರರ್ಜಿಯೊಂದಿಗೆ ಸಲ್ಲಿಕೆಯಾಗಿದೆ. ಸೌಜನ್ಯ ಮಾವನ ಮನೆಯಲ್ಲೇ ಉಳ್ಕೊಂಡಿದ್ದಾಳೆ. ಅಂದ್ರೆ ಈ ಎಲ್ಲ ಸತ್ಯಾಸತ್ಯತೆಗಳು ಮೈಸೂರಿನಲ್ಲಿದ್ದಂತಹ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಹೇಗೆ ಗೊತ್ತಾಯ್ತು? ಯಾಕಂದ್ರೆ ಈಗ ಎಲ್ಲವೂ ಕೂಡ ಯಾವುದಾದ್ರೂ ಯೂಟ್ಯೂಬ್ನಲ್ಲೋ ಅಥವಾ ಯಾರಾದರೂ ಲಿಂಕ್ ಫಾರ್ವರ್ಡ್ ಮಾಡಿಬಿಟ್ರೆ ಗೊತ್ತಾಗತ್ತೆ ಈ ಕತೆ ಈಗೀಗೆ ಅಂತ. ಆದರೆ ಎಲ್ಲವೂ ಕೂಡ ತಾವೇ ಕಂಡ ರೀತಿಯಲ್ಲಿ ಎಲ್ಲವನ್ನ ಅವರೇ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಹಿಂದೆ ಯಾರಾದರೂ ಇದ್ದಾರಾ? ಅಥವಾ ಎಲ್ಲವನ್ನ ಬಿಟ್ಟು ಆ ಸತ್ಯಾಸತ್ಯತೆಯ ಆ ಆಳ ಅಗಲ ವ್ಯಾಪ್ತಿ ಎಲ್ಲವೂ ಕೂಡ ಸೌಜನ್ಯ ಅವರ ಫ್ಯಾಮಿಲಿಯಲ್ಲೇ ಇತ್ತ? ಹೇಳಬೇಕು ಅಂದರೆ ಕೋರ್ಟೇ ಹೇಳುತ್ತೆ, ಸಂತ್ರಸ್ತರ ಮೇಲೆ ದೂರನ್ನ ಸಲ್ಲಿಸುವುದಕ್ಕೆ ಅದಕ್ಕೂ ಅಥವಾ ನೀವೇ ಅಪರಾಧಿಗಳು ಅಂತ ಯಾರು ಕೂಡ ಹೇಳೋ ಆಗಿಲ್ಲ. ಅದು ಕೋರ್ಟ್ನಲ್ಲಿ ಸಾಬೀತಾಗಬೇಕು. ಅದರ ಬದಲಾಗಿ ಸಂತ್ರಸ್ತೆಯ ಆ ಕುಟುಂಬದ ಮೇಲೆಯೇ ದೂರ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಆ ಧೈರ್ಯ, ಆ ಬಂಡ ಧೈರ್ಯ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಹೇಗೆ ಬರೋದಕ್ಕೆ ಸಾಧ್ಯ? ಈ ಹಿಂದೆ ಕೂಡ ಮುಡಾ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನಿಂದ ಛೀಮಾರಿ ಹಾಕಿಸ್ಕೊಂಡಿದ್ದಾರೆ. ಅಂದ್ರೆ ಕ್ಲೀನ್ ಚೀಟ್ ಸಿಕ್ಬಿಟ್ಟಿದೆ. ಅದು ಒಂದು ಕಡೆ ಅಲ್ಲಿರಲಿ. ಈಗ ಧರ್ಮಸ್ಥಳದ ವಿಚಾರ ಅಂತ ಹೇಳಿದಾಗ ತುಂಬಾ ಸೂಕ್ಷ್ಮತೆಯ ವಿಚಾರ ಆದರೂ ಕೂಡ ಎಲ್ಲ ಎವಿಡೆನ್ಸ್ಗಳನ್ನ ಕಲೆ ಹಾಕಿದಾರಲ್ಲ. ಎಷ್ಟು ದಿನಗಳ ಅಧ್ಯಯನವನ್ನ ಮಾಡಿರಬಹುದು. ಜೊತೆಗೆ
ಸೌಜನ್ಯ ಅವರ ಮಾವನ ಮನೆಯಲ್ಲೇ ಉಳ್ಕೊಂಡಿದ್ಲು ಅನ್ನುವ ಸತ್ಯತೆಯನ್ನು ಕೂಡ ಇದೇ ದೂರರ್ಜಿಯ ಪ್ರತಿಯಲ್ಲಿ ಅಡಕಾಗಿರುವುದು. ಇನ್ನು ಮಾವನ ಮನೆಯಲ್ಲಿ 9ನೇ ತಾರೀಕು 10ನೇ ತಿಂಗಳು 2012 ಅಂದ್ರೆ 13 ವರ್ಷಗಳ ಹಿಂದಿನ ಕತೆ. ಹೊಸ ಅಕ್ಕಿ ಇತ್ತು, ಅಂದ್ರೆ ಅದು ಒಂದು ರೀತಿಯ ಹಬ್ಬ ಆ ದಕ್ಷಿಣ ಕನ್ನಡದ ಭಾಗದಲ್ಲಿ. ಊಟಕ್ಕೆ ಅಂತ ಮಾವನ ಮನೆಗೆ ತೆರಳಿದ್ರು ಸೌಜನ್ಯ. ಇನ್ನು ಕಾಲೇಜಿನ ಬಟ್ಟೆಯನ್ನ ಬದಲಿಸಿ ಊಟ ಕೂಡ ಮಾಡಿರ್ತಾರೆ ಸೌಜನ್ಯ. ಅಂದು ಹೋಟೆಲ್ಗೆ ರಜೆ ಹಾಕಿರ್ತಾರೆ, ಕೆಲಸಕ್ಕೆ ಹೋಗಿರೋದಿಲ್ಲ ವಿಠಲಗೌಡ. ಅಂದು ಮನೆಯಲ್ಲಿ ಇದ್ದ ಮಾವ ವಿಠಲಗೌಡ. ಇದ್ಯಾವುದು ಕೂಡ ನಾವು ಹೇಳ್ತಾ ಇರೋದಲ್ಲ, ಇದೇ ದೂರರ್ಜಿಯಲ್ಲಿ ಸ್ನೇಹಮಯಿ ಕೃಷ್ಣ ಉಲ್ಲೇಖ ಮಾಡಿರೋದು. ಅಂದ್ರೆ ಅವತ್ತಿನ ದಿನ ಏನೇನಾಯ್ತು, 9ನೇ ತಾರೀಕು 10ನೇ ತಿಂಗಳು ಅಕ್ಟೋಬರ್ 9ನೇ ತಾರೀಕು 2012 ಆ ವರ್ಷ, ದಶಕದ ಹಿಂದೆ ಏನೇನಾಯ್ತು, ಅವತ್ತು ಹೊಸ ಅಕ್ಕಿ ಇತ್ತು, ಅದನ್ನು ಸ್ವತಃ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರೇ ಹೇಳ್ಕೊಂಡ್ರು. ಊಟಕ್ಕೆ ಅಂತ ಮಾವನ ಮನೆಗೆ ಸೌಜನ್ಯ ಹೋಗಿದ್ರು. ಕಾಲೇಜ್ ಬಟ್ಟೆಲೇ ಹೋಗಿದ್ರು, ಯಾವುದೇ ಕಲರ್ ಡ್ರೆಸ್ ಹಾಕೊಂಡು ಕ್ಯಾಶುವಲ್ ಆಗಿ ಏನು ವೇರ್ ಮಾಡಿರಲಿಲ್ಲ. ಕಾಲೇಜ್ ಬಟ್ಟೆಲೇ ಹೋಗಿ ಊಟ ಮಾಡ್ಕೊಂಡು ಬಂದಿದ್ರು. ಅವತ್ತು ವಿಠಲ್ಗೌಡ ಹೋಟೆಲು ಕೂಡ ಹೋಗಿರಲಿಲ್ಲ, ಯಾವ ಕೆಲಸಕ್ಕೂ ಹೋಗಿರಲಿಲ್ಲ, ಮನೇಲೇ ಇದ್ರಂತೆ. ಇದು ಯಾವುದು ನಾವು ಹುಟ್ಟಿಸ್ಕೊಂಡು ಹೇಳ್ತಾ ಇರೋದಲ್ಲ, ಇದೇ ದೂರಿನ 12 ಪುಟಗಳ ಪ್ರತಿಯಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರಗಳನ್ನು ನಾವು ಹೈಲೈಟ್ ಮಾಡಿ ಹೇಳ್ತಾ ಇದ್ದೀವಿ ಅಷ್ಟೇ. 12 ಪುಟಗಳನ್ನು ಕೂಡ ಹೇಳ್ತಾ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಒಂದೊಂದಾಗಿ ನಿಮಗೆ ಯಾವ್ಯಾವ ಸತ್ಯತೆ ಇದೆ, ಯಾವುದು ಹೈಲೈಟ್, ಅದು ಮಾತ್ರ ಹೇಳ್ತಾ ಇದ್ದೀವಿ. ಇನ್ನು ಬಹುಶಃ ಸಮಯ ನೋಡ್ಕೊಂಡು ಕಾಯ್ಕೊಂಡು ಕೂತ್ಕೊಂಡು ಅತ್ಯಾಚಾರಕ್ಕೆ ಮಾವ ಅಂದ್ರೆ ವಿಠಲಗೌಡ ಪ್ರಯತ್ನವನ್ನ ಮಾಡಿದ್ರ. ಇನ್ನು ಗೌರವಿಸ್ತಾ ಇದ್ದಂತಹ ಮಾವನ ವರ್ತನೆಗೆ ಸೌಜನ್ಯ ಆಘಾತಗೊಂಡಿದ್ರಂತೆ. ಇನ್ನು ಕಿರುಚಿಕೊಳ್ಳೋದಕ್ಕೂ ಕೂಡ ಯತ್ನಿಸಿದ್ರು ಸೊಸೆ ಸೌಜನ್ಯ. ಮೂಗು ಒತ್ತಿ ಉಸಿರುಗಟ್ಟಿ ಪ್ರಾಣವನ್ನ ಬಿಟ್ಟಿದ್ದಾರೆ ಸೌಜನ್ಯ. ಕೃತ್ಯವನ್ನ ಮುಚ್ಚಿ ಹಾಕೋದಕ್ಕೆ ವಿಠಲ್ಗೌಡ ಪ್ರಯತ್ನ ಪಟ್ಟಿದ್ದಾರೆ. ಮನೆಗೆ ಬರುವ ಮೊದಲೇ ನಡೆದ ಕೃತ್ಯ ಇದನ್ನು ಕೂಡ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಯಾವುದು ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಕರ್ನಾಟಕ ನ್ಯೂಸ್ ಬೀಟ್ನಿಂದ ಯಾವುದೇ ಒಂದು ಎಕ್ಸ್ಟ್ರಾ ಪದವನ್ನ ಕೂಡ ಆಡ್ ಮಾಡ್ಕೊಂಡು ಹೇಳ್ತಾ ಇಲ್ಲ. ಎಲ್ಲವೂ ಕೂಡ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವಂತಹ ದಕ್ಷಿಣ ಕನ್ನಡ SP ಗೆ ಸಲ್ಲಿಸಿರುವಂತಹ ದೂರಿನ ಪ್ರತಿಯ ಅನ್ವಯವೇ ನಾವು ಮಾತಾಡ್ತಾ ಇರೋದು. ಯಾವುದು ಕೂಡ ಎಕ್ಸ್ಟ್ರಾ ಏನು ಮಸಾಲವನ್ನ ಆಡ್ ಮಾಡ್ಕೊಂಡು ನಾವು ಹೇಳ್ತಾ ಇಲ್ಲ. ಅಂದ್ರೆ ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ತುಂಬಾ ಗೌರವ ಇಟ್ಕೊಂಡಿದ್ರಂತೆ ಸೌಜನ್ಯ ಅವರ ಮಾವನ ಮೇಲೆ. ಎಲ್ಲದಕ್ಕೂ ಟೈಮ್ ಬರಲಿ ಅಂತ ಕಾಯ್ಕೊಂಡು ಕೂತಿದ್ರಂತೆ ವಿಠಲ್ಗೌಡ್ರು ಅವರು. ಅದಾದ ಮೇಲೆ ಟೈಮ್ ನೋಡಿಕೊಂಡು ವ್ಯಾಘ್ರನಂತೆ ಅಟ್ಯಾಕ್ ಮಾಡಿದ್ದಾರೆ. ಅಂದರೆ ಆ ಅರ್ಥ ಆಗಿ ಬರುತ್ತೆ. ಕಿರ್ಚ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಸೌಜನ್ಯ. ಮೂಗನ್ನು ಒತ್ತಿ ಉಸಿರುಗಟ್ಟಿ ಪ್ರಾಣ ಬಿಟ್ಟಿದ್ದಾರೆ ಸೌಜನ್ಯ ಅಂತ ಇದೇ ದೂರಿನ ಪ್ರತಿಯಲ್ಲಿ ಸ್ನೇಹಮಯಿ ಕೃಷ್ಣ ಉಲ್ಲೇಖ ಮಾಡಿದ್ದಾರೆ. ಇನ್ನು ಕೃತ್ಯವನ್ನ ಮುಚ್ಚಿ ಹಾಕೋದಕ್ಕೆ ವಿಠಲ್ಗೌಡ ಪ್ರಯತ್ನ ಪಟ್ಟಿದ್ದಾರೆ. ಯಾಕಂದ್ರೆ ಒಂದು ಇಂಟರ್ವ್ಯೂನಲ್ಲಿ ಕುಸುಮಾವತಿ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ವಿಠಲ್ಗೌಡ ಅವರು ಸೌಜನ್ಯ ಅವರನ್ನ ಕೊನೆಯದಾಗಿ 4 ಗಂಟೆ ಅಥವಾ 4 ಗಂಟೆಯಿಂದ 4:15ಗೆ ನೋಡಿದ್ರು ಅಂತ. ಇನ್ನು ಕಾಲೇಜಿನ ಟ್ಯಾಗ್ ಅನ್ನ ಕುತ್ತಿಗೆ ಭಾಗದಲ್ಲಿ ಆ ಕಟ್ಟಿರುವ ಗುರುತಿತ್ತು. ಆಕೆ ತೊಟ್ಟಿದ್ದ ಬಟ್ಟೆಯನ್ನ ವಿಠಲಗೌಡ ಬದಲಿಸಿದ ಅನ್ನುವಂಥ ಮಾಹಿತಿ ಕೂಡ ಇದೇ ದೂರಿನ ಪ್ರತಿಯಲ್ಲಿದೆ. ಕಾಲೇಜಿನ ಬಟ್ಟೆಯನ್ನ ಮತ್ತೆ ವಿಠಲ್ಗೌಡ ಹಾಕಿದ್ದಾರೆ. ಯಾರಿಗೂ ಕೂಡ ಗೊತ್ತಾಗದಂತೆ ಮಾವನೇ ಶವವನ್ನ ಮುಚ್ಚಿಟ್ಟಿದ್ದಾರೆ. ಸೌಜನ್ಯ ನಾಪತ್ತೆಯ ಕಥೆಯನ್ನ ಕಟ್ಟಿದ್ದಾರೆ ವಿಠಲ್ಗೌಡ. ಇದ್ಯಾವುದು ನಾವು ಹೇಳ್ತಾ ಇರೋದಲ್ಲ, ಈ ದೂರಿನ ಪ್ರತಿಯ ಅನ್ವಯ ನಾವು ಹೇಳ್ತಾ ಇದ್ದೀವಿ. ಕಾಲೇಜಿನ ಟ್ಯಾಗ್ನಿಂದ ಕುತ್ತಿಗೆಯನ್ನ ಕಟ್ಟಿರೋದು ಅಥವಾ ಮಧ್ಯರಾತ್ರಿಯವರೆಗೂ ಕೂಡ ಸೌಜನ್ಯಾಳ ಹುಡುಕಾಟ ಸಿದ್ಧವಾಗಿತ್ತು ಅಥವಾ ನಡೆಸಿದ್ರು. ಬೆಳಗಿನ ಜಾವ 3:30 4 ಗಂಟೆಯ ಹೊತ್ತಿಗೆ ಬಚ್ಚಿಟ್ಟ ಶವವನ್ನ ಅವರೇ ಎತ್ತಿಟ್ಟಿದ್ರಂತೆ. ಮೃತದೇಹ ಪತ್ತೆಯಾದ ಜಾಗದಲ್ಲಿ ಮತ್ತೆ ವಿಠಲ್ಗೌಡ ತಂದು ಹಾಕಿದ್ದಾರೆ. ದೂರರ್ಜಿಯಲ್ಲಿ ಉಲ್ಲೇಖ ಆಗಿರುವಂತಹ ಮಾಹಿತಿಯನ್ನ ಹೇಳ್ತಾ ಇದ್ದೀವಿ. ಯಾವುದನ್ನು ಕೂಡ ಕರ್ನಾಟಕ ನ್ಯೂಸ್ ಬೀಟ್ ಎಕ್ಸ್ಟ್ರಾ ಸೇರಿಸಿ ಹೇಳ್ತಾ ಇಲ್ಲ. ಈ ಒಂದು 12 ಪುಟಗಳ ದೂರರ್ಜಿ ಏನಿದೆ, ದಕ್ಷಿಣ ಕನ್ನಡ SP ಗೆ ಏನು ದಾಖಲು ಮಾಡಿದ್ದಾರೆ, ಎಲ್ಲವನ್ನ ಸ್ಟಡಿ ಮಾಡಿಕೊಂಡು ಇದೇ ರೀತಿ ಇರಬಹುದು ಅಂತ ಏನು ಸ್ನೇಹಮಯಿ ಕೃಷ್ಣ ಅವರು ಉಲ್ಲೇಖಿಸಿದ್ದಾರೆ, ಅಷ್ಟನ್ನ ಮಾತ್ರ ನಾವು ಹೇಳ್ತಾ ಇರೋದು. ಅಂದ್ರೆ ಅವತ್ತಿನ ದಿನ 12ನೇ ಅಂದ್ರೆ ಕಾಲೇಜಿನ ಟ್ಯಾಗ್ನಿಂದ ಕುತ್ತಿಗೆಯನ್ನ ಕಟ್ಟಲಾಗಿತ್ತು. ಯಾವ ರೀತಿ ಅಭೀಭತ್ಸ ಸಾವಿಗೆ ಕಾರಣವಾಗಿದ್ರು ಸೌಜನ್ಯ ಅವರು, ಎಲ್ಲವನ್ನ ಎಳೆ ಎಳೆಯಾಗಿ ಇದೇ ದೂರಿನ ಅರ್ಜಿಯಲ್ಲಿ
ಬರ್ದಿರೋದು, ಆ ಬಟ್ಟೆಯನ್ನ ಕೂಡ ಬದಲಿಸಿದ್ರು, ಯಾರಿಗೂ ಗೊತ್ತಾಗದಂತೆ ಶವ ಮುಚ್ಚಿಟ್ಟಿದ್ರು, ಎಲ್ಲವನ್ನ ವಿಠಲ್ ಗೌಡ ಇದರಲ್ಲಿ ತಿಳಿಸಿದ್ದಾರೆ. ಕಾಲೇಜಿನ ಬ್ಯಾಗ್ನ ಒಂದು ಹಿಡಿಯನ್ನ ಎರಡೂ ಕೈಗಳಿಗೆ ಸಿಕ್ಕಿಸಿದ್ದ ಮಾವ ಅನ್ನೋದು ಇದೇ ದೂರಿನ ಅರ್ಜಿಯಲ್ಲಿದೆ. ಸೌಜನ್ಯ ನಾಪತ್ತೆ ಕತೆಗೆ ಸುಳ್ಳು ಸೃಷ್ಟಿಗೆ ಮಾವನ ಈ ಯತ್ನ. ಮೃತದೇಹದ ಪಕ್ಕದಲ್ಲೇ ಬ್ಯಾಗ್ ಅನ್ನ ಕೂಡ ವಿಠಲ್ ಗೌಡ ಹಾಕಿದ್ರು. ಎಡಗೈಗೆ ವೇಲನ್ನ ಕಟ್ಟಿ ಮರಕ್ಕೆ ಕಟ್ಟಿದ್ದು ಕೂಡ ವಿಠಲ್ ಗೌಡ. ಇದನ್ನ ಹೇಳ್ತಾ ಇರೋದು ಇದೇ ದೂರಿನ ಅನ್ವಯ. ಸೌಜನ್ಯ ಧರಿಸಿದ್ದ ಟಾಪ್ ಅನ್ನ ಮಾವ ಹರಿದಾಕಿದ್ರಂತೆ. ಇದರ ಜೊತೆಗೆ ಸೌಜನ್ಯ ಧರಿಸಿದ್ದ ಪ್ಯಾಂಟ್ ಅನ್ನ ಕೂಡ ಇದೇ ಮಾವ ಕಳಚಾಕಿದ್ರಂತೆ. ಹಾಗೆ ಮರ್ಮಾಂಗಕ್ಕೆ ಮಣ್ಣನ್ನ ಇದೇ ವಿಠಲ್ ಗೌಡ ತುಂಬಿದ್ರು. ಇದೆಲ್ಲವೂ ಕೂಡ 12 ಪುಟಗಳ ದೂರಿನ ಅರ್ಜಿಯಲ್ಲಿ ಸ್ನೇಹಮಯಿ ಕೃಷ್ಣ ಉಲ್ಲೇಖ ಮಾಡಿದ್ದಾರೆ. ನೋಡಿ, ಇದನ್ನ ಯಾರಾದರೂ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಅಥವಾ ಯಾರ ಮನೇಲಾದ್ರೂ ಹೆಣ್ಣು ಮಕ್ಕಳು ಇರ್ತಾರಲ್ಲ, ಅದನ್ನ ಗ್ರಹಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಈ ಕತೆಗಳನ್ನೆಲ್ಲ ನೋಡ್ತಾ ಇದ್ರೆ ಇವ್ರು ಏನು ಹೇಳಿದ್ದಾರೆ ಅದು ಸತ್ಯನೋ ಮಿಥ್ಯನೋ ಏನಾದರೂ ಇರಲಿ, ಅದು ನಮ್ಮ ಮನೆಯ ಮಗಳಿಗಾಗಿದ್ರೆ ಅದನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು? ಅಂದ್ರೆ ಆ ಮೃತದೇಹದ ಪಕ್ಕದಲ್ಲಿದ್ದಂತಹ ಬ್ಯಾಗನ್ನು ಬೇಕು ಅಂತಲೇ ಹಾಕಿದ್ರ? ಆ ಎಡಗೈಗೆ ಕಟ್ಟಿದಂತಹ ವೇಲನ್ನ, ಆ ಸ್ಥಿತಿಯನ್ನು ಯಾರಾದರೂ ಮರೆಯೋದಕ್ಕೆ ಸಾಧ್ಯನಾ? ಆ ಸೌಜನ್ಯ ಧರಿಸಿದಂತಹ ಆ ಟಾಪನ್ನು ಹರಿದು, ಯೂನಿಫಾರ್ಮ್ ಅದು ಕಂಪ್ಲೀಟಾಗಿ ಹರಿದು ಛಿದ್ರವಾಗಿ ಹೋಗಿತ್ತು. ಆ ಬ್ಲಡ್ ಎಲ್ಲ ಕಾಣಿಸ್ತಾ ಇತ್ತು. ಜೊತೆಗೆ ಪ್ಯಾಂಟನ್ನು ಕೂಡ ಕಳಚಾಕಿ ಮರ್ಮಾಂಗಕ್ಕೆ ಮಣ್ಣು ತುಂಬಿದ್ರು ವಿಠಲ್ ಗೌಡ ಅನ್ನೋದು ಇದರಲ್ಲಿ ಉಲ್ಲೇಖ ಆಗಿದೆ. ಎಲ್ಲ ಸತ್ಯತೆ ಹೊರಗಡೆ ಬರಬೇಕು. ಸದ್ಯಕ್ಕೆ ನಾವು ಹೇಳ್ತಾ ಇರೋದು ಸ್ನೇಹಮಯಿ ಕೃಷ್ಣ ಅವರು 12 ಪುಟಗಳ ದೂರಿನ ಅರ್ಜಿಯ ಸಂಬಂಧ. ಆ ಒಂದು ಘಟನೆಗೆ ಇಡೀ ಕರ್ನಾಟಕವೇ ಸಾಕ್ಷಿ. ಹೇಗಾಗಿತ್ತು? ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂಥ ಕೆಲವೊಂದಷ್ಟು ಸಂಘಟನೆಗಳು ಹುಟ್ಕೊಂಡ್ವು. ಆದರೆ ಅವತ್ತಿನ ಸ್ಥಿತಿ ಇದೆಯಲ್ಲ, ಯಾವುದೇ ಹೆಣ್ಣು ಮಗಳಿಗೆ, ಹೆಣ್ಣಾಗಿ ಹೇಳ್ತಾ ಇರೋದು, ಯಾವುದೇ ಹೆಣ್ಣು ಮಗಳಿಗೆ ಬರಬಾರ್ದು. ಅವತ್ತಿನ ಆ ದಾರುಣ ಸ್ಥಿತಿಗೆ ಇವತ್ತು ಕೂಡ ಆ ಫೋಟೋವನ್ನು ನೋಡಿಬಿಟ್ರೆ ಎಂಥ ಕಠೋರ ಹೃದಯದವ್ರಿಗೂ ಕೂಡ ಕಣ್ಣೀರು ಬಂದ್ಬಿಡುತ್ತೆ. ಹಾಗಿದೆ ಆ ಫೋಟೋ. ಅದನ್ನೆಲ್ಲ ಹಾಗಾದರೆ ವಿಠಲ್ ಗೌಡ ಅವರೇ ಮಾಡಿದ್ರ? ಸ್ನೇಹಮಯಿ ಕೃಷ್ಣ ಅವರ ದೂರಿನ ಅನ್ವಯದಲ್ಲಿ ಎಲ್ಲೋ ಒಂದು ಕಡೆ ಅದೇ ರೀತಿ ಇದೆ. ಅಂದರೆ ಅವರು ಅದೇ ರೀತಿ ಹೇಳಿರೋದು. ಮೃತದೇಹ ಪತ್ತೆಯಾದ ಜಾಗದಲ್ಲಿ 2 ಫೋನ್ ನಂಬರ್ ಸಿಕ್ಕಿದೆ. ಶ್ರೀಮತಿ ಪ್ರೇಮ ಬಾಲಕೃಷ್ಣ ಎಂಬುವವರ ಮೊಬೈಲ್ ನಂಬರ್ ಅದು. ಮೃತದೇಹದ ಪಕ್ಕದಲ್ಲಿಯೇ 2 ನಂಬರ್ಗಳ ಚೀಟಿ ಪತ್ತೆಯಾಗಿದೆ. ಇನ್ನು ಸೌಜನ್ಯಾಳ ಸಾವಿಗೆ ಇವರಿಬ್ಬರೇ ಕಾರಣ ಅಂತ ಬಿಂಬಿಸೋದಕ್ಕೆ ಯತ್ನ ನಡೆದಿದೆ ಅಂತ ಸ್ನೇಹಮಯಿ ದೂರರ್ಜಿಯಲ್ಲಿ ಸ್ಫೋಟಕವಾದಂಥ ಅಂಶಗಳು ಉಲ್ಲೇಖ ಆಗಿರುವುದು. ಅಂದರೆ ಏನು ಸಿನಿಮಾ ನೋಡ್ತಾ ಇದ್ದೀವಾ ಅಥವಾ ಕಥೆ ಕೇಳ್ತಾ ಇದ್ದೀವಾ ಅಂತ ಅನ್ಸತ್ತೆ ಕೇಳಿದಾಗ. ಮೃತದೇಹವನ್ನು ಅಲ್ಲಿ ಕೈಯಲ್ಲಿ ಟ್ಯಾಗ್ ಮಾಡಿ ಅಥವಾ ವೇಲಲ್ಲಿ ಕಟ್ಟಿ ತುಂಬ ಕೆಟ್ಟ ಸ್ಥಿತಿ, ಅದನ್ನು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಮಾಡಿದ ನಂತರದಲ್ಲಿ ಡೌಟ್ ಬರಬಾರ್ದು ಅನ್ನುವಂಥ ಕಾರಣಕ್ಕೆ ಪ್ರೇಮ ಹಾಗೆ ಬಾಲಕೃಷ್ಣ ಎನ್ನುವವರ ಮೊಬೈಲ್ ನಂಬರನ್ನು ಆ ಶವದ ಪಕ್ಕದಲ್ಲಿ ಯಾರಾದರೂ ಬಂದಾಗ ಸಿಕ್ಕಿಬಿಡಬೇಕು, ಡೌಟ್ ಅವ್ರ ಮೇಲೆ ಹೋಗಬೇಕು, ಆ ಒಂದು ಮೈಂಡ್ ಸೆಟ್ ಏನಿದೆ ಇವರೇ ಮಾಡಿರಬಹುದೇನೋ ಅನ್ನೋ ರೀತಿ ಬಂದ್ಬಿಡಬೇಕು. ಹಾಗಾಗಿ ಆ ಚೀಟಿಯನ್ನು ಕೂಡ ಅವರೇ ಹಾಕಿದ್ರು. ಅಂದರೆ ಎಲ್ಲವನ್ನ ಬಿಂಬಿಸೋದಕ್ಕೆ ಪ್ರೀ ಪ್ಲಾನ್ ಆಗಿ ಮಾಡಿರೋದು, ಇದು ಯತ್ನ ನಡೆದಿದೆ ಅಂತ ಯಾವುದನ್ನು ಹೇಳ್ತಾ ಇಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಎಲ್ಲವೂ ಸ್ನೇಹಮಯಿ ದೂರರ್ಜಿಯಲ್ಲಿ ಸ್ಫೋಟಕವಾಗಿ ಉಲ್ಲೇಖ ಆಗಿರೋದು. ಹಾಗಾದ್ರೆ ಇವೆಲ್ಲ ವಿಠಲ ಗೌಡ ಒಬ್ಬನೇ ಮಾಡಿದಾರಾ ಅಂತ, ಅಥವಾ ಅವ್ರ ಜೊತೆಗೆ ಬೇರೆ ಯಾರಾದರೂ ಸಹಕಾರವನ್ನ ಕೊಟ್ಟಿದ್ದಾರಾ? ತನಿಖೆಯಿಂದ ಪತ್ತೆ ಮಾಡಿ ಈಗಂತ ಸ್ನೇಹಮಯಿ ಒತ್ತಾಯಿಸ್ತಾ ಇದ್ದಾರೆ. ವಿಠಲ ಗೌಡನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಈ ಕೇಸ್ನ ಸಂಬಂಧ ಯಾರ್ಯಾರಿದ್ದಾರೆ ಎಲ್ಲರನ್ನ ಪರೀಕ್ಷೆಗೊಳಪಡಿಸಿ ಅಂತ ಇದೇ ದೂರರ್ಜಿಯಲ್ಲಿ ಸ್ನೇಹಮಯಿ ಕೃಷ್ಣ ಉಲ್ಲೇಖವನ್ನ ಮಾಡಿದ್ದಾರೆ. ಮೊದಲಿಂದಲೂ ಕೂಡ ಮಂಪರು ಪರೀಕ್ಷೆ ಆಗಬೇಕು ಅನ್ನುವಂತಹ ಕೆಲವೊಂದಷ್ಟು ಧ್ವನಿಗಳು ಕೇಳಿ ಬರ್ತಾ ಇದೆ. ಅದರ ಸಂಬಂಧ ಇಷ್ಟೆಲ್ಲ ಕೆಲಸಗಳೇನಾಗಿದೆ ಎಲ್ಲವನ್ನ ಕೂಡ ವಿಠಲ ಗೌಡ ಒಬ್ಬರೇ ಮಾಡೋದಕ್ಕೆ ಸಾಧ್ಯನಾ ಅಥವಾ ಇಲ್ವಾ? ಒಂದೇ ರೀತಿಯಲ್ಲಿ ಹೇಳೋದಕ್ಕೂ ಬರೋದಿಲ್ಲ, ಹೌದು ಅಥವಾ ಇಲ್ಲ. ಯಾಕಂದ್ರೆ ಇದು ಹಲವು ಗಂಟೆಗಳ ಕಾಲ ನಡೆದಿರಬಹುದಾದಂತಹ ಘಟನೆ ಇರಬಹುದು. ನಾವು ಹೇಳ್ತಾ ಇಲ್ಲ ವಿಠಲ ಗೌಡ ಅವರೇ ಇದನ್ನ ಮಾಡಿದ್ದಾರೆ ಅಂತ. ಈ ದೂರಿನ ಅನ್ವಯ ನಾವು ಜಸ್ಟ್ ಹೀಗಿರಬಹುದು ಅಂತ ಹೇಳೋದಕ್ಕೆ ಸಾಧ್ಯ ಅಷ್ಟೇ. ಇನ್ನು ತನಿಖೆಯಿಂದ ಎಲ್ಲವನ್ನ ಕೂಡ ಪತ್ತೆ ಮಾಡಿ ಅಂತ ಸ್ನೇಹಮಯಿ ಕೃಷ್ಣ ಒತ್ತಾಯಿಸ್ತಾ ಇದ್ದಾರೆ. ಮಂಪರು ಪರೀಕ್ಷೆಗೆ ಒಳಪಡಿಸಿ ಅನ್ನೋದನ್ನ ಕೂಡ ವಿಠಲ ಗೌಡ ಅವರನ್ನ ಒಳಪಡಿಸಬೇಕು ಅಂತ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇದ್ದಾರೆ.
ನ್ಯೂಸ್ ಬೀಟ್ ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದನ್ನು ರಿವೀಲ್ ಮಾಡ್ತಾ ಇದೆ. ದಿಢೀರಂತ ಸ್ನೇಹಮಯಿ ಕೃಷ್ಣ ಸೌಜನ್ಯ ತಾಯಿ ಮೇಲೆ ಆರೋಪವನ್ನು ಹೊರಿಸ್ತಿದ್ದಾರೆ. ಹಾಗಾದ್ರೆ ಸೌಜನ್ಯ ಸತ್ಯ ಹೊರಗೆಳೆದ್ರೆ ಸ್ನೇಹಮಯಿ ಕೃಷ್ಣ ಅನ್ನುವ ಪ್ರಶ್ನೆ ಮೇಲೇಳ್ತಾ ಇದೆ. ಮಾತ್ರ ಅಲ್ಲ, ಇದರಿಂದ ಸೌಜನ್ಯ ಕೇಸ್ನ ಹೊಸ ಅಧ್ಯಾಯ ಈಗ ಶುರುವಾಯಿತೆ. ಗೊತ್ತಿಲ್ಲ, ಸೌಜನ್ಯ ಪ್ರಕರಣಕ್ಕೆ ಇದು ಮಹತ್ವದ ತಿರುವು. ಧರ್ಮಸ್ಥಳದ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ನಡೆದಿರುವ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣ ಚಿವುಟಿದಷ್ಟು ಮತ್ತೆ ಮತ್ತೆ ಚಿಗುರುತ್ತಿದೆ. ಸೌಜನ್ಯ ಪರ ಹೋರಾಟಗಾರರು ಅವ್ಯಾಹತವಾಗಿ ಸೌಜನ್ಯಳಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ರಾಜ್ಯದಾದ್ಯಂತ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡಿದ್ದಾರೆ. ಸತತ 13 ವರ್ಷಗಳಿಂದ ನ್ಯಾಯಕ್ಕಾಗಿ ಹೋರಾಟ ಮಾಡಲಾಗುತ್ತಿದೆ. ಈ ನಡುವೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಮಗ್ಗಲು ಬದಲಾಯಿಸಿದೆ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಅಂತಹ ತನಿಖಾ ಸಂಸ್ಥೆಗೂ ಸಿಗದ ಪೂರಕ ದಾಖಲೆಗಳು ನನಗೆ ಸಿಕ್ಕಿದೆ ಎಂದು ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಈ ಪ್ರಕರಣಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಎಸ್ಪಿಗೆ ಸ್ನೇಹಮಯಿ ದೂರರ್ಜಿ. 12 ಪುಟಗಳ ಸ್ನೇಹಮಯಿ ದೂರರ್ಜಿಯಲ್ಲಿ ಸೌಜನ್ಯ ರಹಸ್ಯ. ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ 9/10/2012 ನಡೆದ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರದ ದುರ್ಘಟನೆಗೆ ಸಂಬಂಧಿಸಿದಂತೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ 12 ಪುಟಗಳ ದೂರರ್ಜಿ ಸಲ್ಲಿಕೆ ಮಾಡಿ ತನಿಖೆಗೆ ಆಗ್ರಹಿಸಿದ್ದಾರೆ. ಸ್ವತಃ ಸ್ನೇಹಮಯಿ ಕೃಷ್ಣ ಅವರೇ ಹೇಳಿಕೊಳ್ಳುವ ಹಾಗೆ ಅವರು ಕೊಟ್ಟಿರುವ ದಾಖಲೆಗಳನ್ನ ಪೂರಕ ಮಾಹಿತಿಗಳನ್ನ ಪರಿಗಣಿಸಿ ತನಿಖೆಯನ್ನ ನಡೆಸಿದರೆ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣದ ಅಸಲಿ ಅಪರಾಧಿ ಬೆಳಕಿಗೆ ಬರುತ್ತಾನೆ ಎನ್ನುವ ವಾದ ಮಂಡಿಸುತ್ತಿದ್ದಾರೆ. ಇನ್ನು ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ನೇಹಮಯಿ ಕೃಷ್ಣ ಅವರ ಈ ಹೊಸ ಕತೆ ಸಾಮಾಜಿಕ ವಲಯದಲ್ಲಿ ಗಂಭೀರ ಚರ್ಚೆ ಮಾತ್ರವಲ್ಲದೆ ವ್ಯಾಪಕ ಟೀಕೆಗಳಿಗೂ ಒಳಗಾಗಿದೆ ಎನ್ನುವುದು ಅಕ್ಷರಶಃ ಸತ್ಯ. ಸೌಜನ್ಯಳ ಮಾವನೇ ಅತ್ಯಾಚಾರ ಮಾಡಿದನೆ. ಸೌಜನ್ಯಳ ತಾಯಿ ಕುಸುಮಾವತಿ ಬಗ್ಗೆಯೂ ಸ್ನೇಹಮಯಿ ಆರೋಪ. ಮಂಪರು ಪರೀಕ್ಷೆಗೂ ನಾನು ಸಿದ್ಧವೆಂದ ಸ್ನೇಹಮಯಿ. ತಾನು ಯಾವುದೇ ದಾಖಲೆಗಳು ಇಲ್ಲದೆ ಮಾತಾಡುವುದಿಲ್ಲ. ದಾಖಲೆಗಳು ಇಲ್ಲದೆ ಯಾವುದೇ ಪ್ರಕರಣದ ಬಗ್ಗೆ ನಾನು ಪ್ರಶ್ನೆ ಎತ್ತಿಲ್ಲ, ಅನುಮಾನ ವ್ಯಕ್ತಪಡಿಸಿಲ್ಲ. ಸೌಜನ್ಯ ತಾಯಿಗೆ ತನ್ನ ಸಹೋದರ ವಿಠಲ್ ಗೌಡನೇ ಅತ್ಯಾಚಾರ ಮಾಡಿರುವುದರ ಬಗ್ಗೆ ಗೊತ್ತಿದೆ ಎಂದು ಸ್ನೇಹಮಯಿ ಕೃಷ್ಣ ಬಹಿರಂಗವಾಗಿಯೇ ಹೇಳಿಕೊಳ್ಳುತ್ತಾರೆ. ನಾನು ಹೇಳುತ್ತಿರುವುದು ಸುಳ್ಳೆಂದು ಹೇಳುವವರಿಗೆ ಯಾವುದೇ ತನಿಖೆ ಅಥವಾ ಮಂಪರು ಪರೀಕ್ಷೆಗೂ ತಾನು ಸಿದ್ಧವಿದ್ದೇನೆ ಎಂದು ಹೇಳುವುದರ ಮೂಲಕ ಸ್ನೇಹಮಯಿ ಕೃಷ್ಣ ಸಾತ್ವಿಕವಾಗಿಯೇ ತಪರಾಕಿ ಕೊಟ್ಟಿದ್ದಾರೆ. ಈಗ ಒಂದ್ ವೇಳೆ ತನಿಖಾ ಸಂಸ್ಥೆ ನಿಮ್ಮನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿದ್ರೆ ನೀವು ಅದಕ್ಕೆ ರೆಡಿ ಇದ್ದೀರಾ? ರೆಡಿ. ನಾನು ಎಲ್ಲ ಥರ ರೀತಿಯ ತನಿಖೆಗೆ ನಾನು ರೆಡಿ ಇದ್ದೀನಿ ಸರ್, ಯಾವುದು ಬೇಡ ಅಂತ ಹೇಳಲ್ಲ. ನಾನೇ ಸರ್ಕಾರಕ್ಕೆ 2019 ಪತ್ರ ಬರೆದಿದ್ದೀನಿ. ಪದೇ ಪದೇ ನನ್ನ ಬಗ್ಗೆ ಈ ಥರ ಆರೋಪ ಬರ್ತಾಯಿದೆ. ಹಾಗಾಗಿ ದಯವಿಟ್ಟು ನಿವೃತ್ತ ನ್ಯಾಯಮೂರ್ತಿಗಳ ಒಂದು ಸಮಿತಿ ರಚನೆ ಮಾಡಿ ನನ್ನ ಆರೋಪಗಳ ಸಂಬಂಧಪಟ್ಟಾಗೆ ಒಂದು ತನಿಖೆಯನ್ನು ಮಾಡಿಸಿ ಸತ್ಯನ ಜನಕ್ಕೆ ತಿಳಿಸಿ. ಸ್ನೇಹಮಯಿ ಕೃಷ್ಣ ಸಾಮಾಜಿಕ ಹೋರಾಟಗಾರನ ಅಥವಾ ದುಡ್ಡುಗೋಸ್ಕರ ಈ ಥರ ಕೆಲಸ ಮಾಡ್ತಾಯಿದ್ದಾನ ಅಥವಾ ಬೇರೆ ಉದ್ದೇಶದಿಂದ ಕೆಲಸ ಮಾಡಿ ತನಿಖೆ ಮಾಡಿದ್ದು ನಾನೇ ಅರ್ಜಿ ಕೊಟ್ಟಿಲ್ಲ. 2019 6 ವರ್ಷ ಆಯ್ತು ಬಂತು, ಯಾಕೆ ತನಿಖೆ ಮಾಡಿಸ್ತಿಲ್ಲ? ಮಾಡಿಸ್ಲಿ. ಒಟ್ಟಿನಲ್ಲಿ ಸ್ನೇಹಮಯಿ ಕೃಷ್ಣ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗೆ ಕೊಟ್ಟಿರುವ 12 ಪುಟಗಳ ದೂರರ್ಜಿ ಎಕ್ಸ್ಕ್ಲೂಸಿವ್ ಆಗಿ ಕರ್ನಾಟಕ ನ್ಯೂಸ್ ಬೀಟ್ಗೆ ಲಭ್ಯವಾಗಿದೆ. ಆ ದೂರರ್ಜಿಯಲ್ಲಿ ಇರುವ ಗಂಭೀರವಾದ ವಿಚಾರವನ್ನ ಸಾರ್ವಜನಿಕ ವಲಯಕ್ಕೆ ತಿಳಿಸುವುದೇ ನಮ್ಮ ಮೂಲ ಉದ್ದೇಶವಾಗಿದೆ. ಬ್ಯೂರೋ ರಿಪೋರ್ಟ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಸೌಜನ್ಯ 2012ರಲ್ಲಿ ಅವ್ರನ್ನ ಬರ್ಬರವಾಗಿ ಅತ್ಯಾಚಾರ ಮಾಡಿ ಕೊಲೆಯನ್ನ ಮಾಡಲಾಯಿತು ಅಂತ. ಅದಾದ ಮೇಲೆ ಎಷ್ಟೊಂದು ಸಾಕ್ಷಿಗಳನ್ನು ಹುಡುಕೋದಕ್ಕೆ ಪ್ರಯತ್ನ ಪಟ್ಟರು. ಆಗ BJP ಸರ್ಕಾರ ಇತ್ತು, CBI, CID, SIT, ಇವಾಗ ಹೇಳ್ತಾರೆ ಅದು SITವರೆಗೂ ಕೂಡ ಬಂದು ನಿಂತ್ಕೊಳ್ತು. ಆದರೆ ನೇರವಾಗಿ ಒಂದು ಸೌಜನ್ಯಗೆ ಸಂಬಂಧಪಟ್ಟಂತೆ ಇವರೇ ಆರೋಪಿ ಅಥವಾ ಅಪರಾಧಿ ಅನ್ನೋದನ್ನು ನೇರವಾಗಿ ಹೆಸರುಗಳನ್ನು ಹೇಳ್ತಾ ಇರಲಿಲ್ಲ. ಆದರೆ ಈಗ ಸ್ನೇಹಮಯಿ ಕೃಷ್ಣ ಅವರು ನೇರವಾಗಿ
ವಿಠಲ್ ಗೌಡ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಇನ್ನು ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕರ್ನಾಟಕ ನ್ಯೂಸ್ ಬೀಟ್ನ ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು. ಕೆಲವೊಂದಷ್ಟು ಪ್ರಶ್ನೆ ಇದೆ, ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ನಮಸ್ತೆ, ಕೇಳಿಸ್ತಾ ಇದೆಯಾ? ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಈಗ ದೂರಿನ ಅರ್ಜಿಯನ್ನು ನೋಡ್ತಾ ಇದ್ವಿ. ಸುಮಾರು ಅತ್ಯಂತ ಜಾಸ್ತಿ ಪುಟಗಳೇ ಇದ್ದಾವೆ. ಸಿನಿಮ್ಯಾಟಿಕ್ ಸ್ಟೋರಿ ಥರ ಇದೆ ಸರ್. ಒಂದೊಂದಾಗಿ ನೋಡ್ತಾ ಹೋಗ್ತಾ ಇದ್ವಿ. ಎಷ್ಟು ದಿನ ಕೂತ್ಕೊಂಡು ಅಧ್ಯಯನ ಮಾಡಿದ್ರಿ ಸರ್ ಈ ಕೇಸ್ನ ಸಂಬಂಧ? ನಾನು ಸುಮಾರು ಒಂದೂವರೆ ತಿಂಗಳಿಂದ ಅಧ್ಯಯನ ಮಾಡಿದ್ದೀನಿ. ಹಲೋ ಸರ್ ಹೇಳಿ. ಒಂದೂವರೆ ತಿಂಗಳಿಂದ ನಾನು ಅಧ್ಯಯನ ಮಾಡಿದ್ದೀನಿ. ಓಕೆ. ಅಲ್ಲ, ನನಗೀಗ ಮೂಡ್ತಾ ಇರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕೆಲವೊಂದಷ್ಟು ಅಂಶಗಳನ್ನು ವೀಕ್ಷಕರ ಮುಂದೆ ಹೇಳಿದ್ವಿ. ಸಿನಿಮ್ಯಾಟಿಕ್ ಸ್ಟೋರಿಗಳ ರೀತಿಯಲ್ಲಿದೆ ಅಂತ. ಅದು ಸ್ಟೋರಿ ರೀತಿಯಲ್ಲಿ ನೋಡಿದ್ರೆ ಸ್ಟೋರಿ ಅಂತ ಕಾಣಿಸುತ್ತೆ. ಓಕೆ. ವಾಸ್ತವಿಕವಾಗಿ ನೋಡಿದಾಗ ವಾಸ್ತವಿಕ ಕಾಣುತ್ತೆ. ವಾಸ್ತವಿಕವಾಗಿ ನಿಮಗೆ ಯಾರಾದರೂ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಸ್ಟೋರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರೆ ಸರ್? ಯಾಕಂತ ಹೇಳಿದ್ರೆ ನೀವು ಮೈಸೂರಿನವರು, ಇದು ನಡೆದಿರೋದು ದಕ್ಷಿಣ ಕನ್ನಡದಲ್ಲಿ. ಇನ್ ಡೀಟೇಲ್ ಆಗಿ ಹೇಗೆ ಗೊತ್ತಾಯ್ತು ನಿಮಗೆ ಅಂತ? ದಾಖಲಾತಿಗಳು ಪರಿಶೀಲನೆ ಮಾಡಿದಾಗ ಅದಕ್ಕೆ ಪೂರಕವಾಗಿ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿ ವಿಶ್ಲೇಷಣೆ ಗೊತ್ತಾಗುತ್ತೆ. ಅದು ಇಂಥ ಸ್ಥಳದಲ್ಲಿ ಇದ್ರೆ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳಿ ಎಲ್ಲೂ ನಿಯಮ ಇಲ್ಲ. ಓಕೆ. ಅಲ್ಲ ಸರ್, ಈಗ ನೀವು ಮಾಡಿರುವ ಅಧ್ಯಯನದಲ್ಲಿ ಕೆಲವೊಂದಷ್ಟು ಸತ್ಯಾಸತ್ಯತೆ ಇರಬಹುದು, ಆದರೆ ಇಲ್ಲಿವರೆಗೂ CBI, CID ಜೊತೆಗೆ SITಗೂ ಕೂಡ ಸಿಗದೆ ಇರುವಂತ ಸತ್ಯಾಸತ್ಯತೆ ನಿಮ್ಗೆ ಹೇಗೆ ಸಿಕ್ತು ಅಂತ? ಅದೇ ದೇವರು ಒಬ್ಬರು ಶಕ್ತಿ ಕೊಟ್ಟಿರ್ತಾನೆ. ಅದೇ ಹೇಳ್ತೀನಲ್ಲ, ನನ್ನ ಇದುವರೆಗೆ ಒಂದು ನೀವು ದಾಖಲಾತಿಗಳ ಪರಿಶೀಲನೆ, ನನ್ನ ಹೋರಾಟದ ದಾಖಲಾತಿಗಳ ಪರಿಶೀಲನೆ ಮಾಡಿದಾಗ ಇದೇ ರೀತಿ ಹಲವಾರು ಪ್ರಕರಣಗಳಲ್ಲಿ ಪೊಲೀಸರು ಮಾಡಿದಂತ ಇಂತಹ ತಪ್ಪುಗಳನ್ನ ಎತ್ತಿ ಹಿಡಿದು ಅಲ್ಲಿ ಸತ್ಯವನ್ನ ಎತ್ತಿಡುವಂಥದ್ದು, ನಿರಪರಾಧಿಗಳಿಗೆ ರಕ್ಷಣೆ ಮಾಡಿರುವಂಥದ್ದು, ನಿಜವಾದ ಆರೋಪ ಶಿಕ್ಷೆ ಕೊಡಿಸುವಂಥದ್ದು ಸಾಕಷ್ಟು ಉದಾಹರಣೆಗಳಿದೆ. ಆ ಹಿನ್ನೆಲೆಯಲ್ಲಿ ನನಗೆ ಕಂಡು ಬಂದಿದ್ದನ್ನ ನಾ ಹೇಳಿದ್ದೀನಿ. ಕಣ್ಣು ಬರ್ದಿರೋದು ನನಗೆ ಕಣ್ಣು ಬಾರದು ಅಂತ ಏನೋ ಇಲ್ವಲ್ಲ. ಓಕೆ. ಈಗ ಕೆಲವೊಂದಷ್ಟು ಸಾರ್ವಜನಿಕ ವಲಯದಲ್ಲೂ ಕೂಡ ಸರ್ ಮೀಡಿಯಾ ಮುಂದೆ ಕಾಣಿಸ್ಕೊಳ್ತಾ ಇಲ್ಲ ಸ್ನೇಹಮಯಿ ಕೃಷ್ಣ ಅವರು ಮುಡಾ ಹಗರಣ ಕೇಸ್ ಆದ್ಮೇಲೆ, ಹಾಗಾಗಿ ಮೈಲೇಜ್ ತಗೊಳ್ಕೊಳ್ತಾ ಇದ್ದಾರೆ ಈ ಕೇಸ್ನ ಅನ್ವಯ ಅಂತ. ನನಗೆ ಮೈಲೇಜ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ನಾನು ಸತ್ಯಾಸತ್ಯತೆಯನ್ನು ಎತ್ತಿ ಹಿಡಿದಿದ್ದೀನಿ. ಅದು ಸುಳ್ಳು ಅಂತ ಹೇಳಿದಕ್ಕೆ ಅವ್ರು ಅದಕ್ಕೆ ಪೂರಕವಾಗಿ ಏನ್ ಸಾಕ್ಷ್ಯ ಕೊಡ್ತಾರೆ ಕೊಡ್ಲಿ. ಅದನ್ನ ನನ್ನ ಕೊಟ್ಟಿರೋದು ಮತ್ತೆ ಅವ್ರು ಕೊಡೋದು ಎಲ್ಲಾನು ತನಿಖಾಧಿಕಾರಿಗಳು ತನಿಖೆ ಮಾಡ್ತಾರೆ, ಮಾನ್ಯ ನ್ಯಾಯಾಲಯ ವಿಚಾರಣೆ ಮಾಡುತ್ತೆ, ಆಮೇಲೆ ಅಂತಿಮ ತೀರ್ಪು ಕೊಡ್ತಾರೆ. ಓಕೆ. ಮುಂದಿನ ಹೆಜ್ಜೆ ಕೂಡ ಈಗ ಏನು ದೂರಿನ ಅರ್ಜಿ ಕೊಟ್ಟಿದ್ದೀರಾ ಅದ್ರ ಮೇಲೆ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತೀರಾ ಸರ್ ಹಾಗಾದ್ರೆ? ಹೌದಾ ಮೇಡಮ್, ಅದಕ್ಕೆ ಇನ್ನೂ ಪೂರಕ ಸಾಕಷ್ಟು ಸಾಕ್ಷ್ಯಗಳಿದೆ. ಅದೆಲ್ಲ ನಾನು ತನಿಖಾಧಿಕಾರಿ ಕೊಟ್ಟಿದ್ದೀನಿ. ಅದೆಲ್ಲ ಆಧರಿಸಿ ಅವ್ರು ತನಿಖೆ ಮಾಡ್ತಾರೆ. ಸತ್ಯಾಸತ್ಯ ಇಚ್ಛೆ ಬರುತ್ತೆ. ಓಕೆ. ನಮ್ಮ ಉದ್ದೇಶ ಕೂಡ ಸೌಜನ್ಯ ಅವರಿಗೆ ನ್ಯಾಯ ಸಿಗಬೇಕು ಅನ್ನೋದೇ ಸರ್. ಖಂಡಿತ ಇಡೀ ಕರ್ನಾಟಕ ಜನತೆ ಬಯಸ್ತಾ ಇರೋದೇ ಸೌಜನ್ಯಗೆ ನ್ಯಾಯ ಸಿಗಬೇಕು. ಆಕೆ ಆಮೇಲೆ ನಿಜವಾಗಿ ಯಾರು ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿದಾರೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ. ಖಂಡಿತ. ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ನಮಸ್ಕಾರ. ಸ್ನೇಹಮಯಿ ಕೃಷ್ಣ ಅವರು ಕೂಡ ಹೇಳ್ತಾ ಇದ್ದಿದ್ದನ್ನ ಕೇಳಿಸ್ಕೊಳ್ತಾ ಇದ್ರಿ. ಅಂದ್ರೆ ಈಗಾಗಲೇ ತನಿಖೆಯಲ್ಲಿ ಸಿಗದೇ ಇರುವಂತಹ ಕೆಲವೊಂದಷ್ಟು ಸತ್ಯಾಸತ್ಯತೆ ನಮಗೂ ಗೊತ್ತಿರಬಹುದಲ್ಲ, ಅಧ್ಯಯನ ನಡೆಸಿದ್ದೀನಿ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ರು.
ಸೌಜನ್ಯ ಪ್ರಕರಣ ಅಂತ ತೆಗೆದುಕೊಂಡಾಗ ದಶಕಗಳು ಕಳೀತಾ ಇದೆ. ನಮಗೆ ಒಟ್ಟಿನಲ್ಲಿ ಅವ್ರಿಗೆ ನ್ಯಾಯ ಸಿಗಬೇಕು. ಆರೋಪಿಗಳು ಯಾರಿದ್ದಾರೆ ಅಥವಾ ಕೃತ್ಯವನ್ನ ದುಷ್ಕೃತ್ಯ ಅದು ಆ ರೀತಿಯಲ್ಲಿ ಭಯಂಕರವಾಗಿ ಇಡೀ ಸಮಾಜವನ್ನ ತಲೆ ತಗ್ಗಿಸುವಂತಹ ಕೆಲಸ ಅದು. ಇಲ್ಲಿವರೆಗೂ ಸಾಕ್ಷ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಭೀಕರವಾಗಿ ಆಕೆಯನ್ನ ಮುಗಿಸ್ಬಿಟ್ರು. ಜೊತೆಗೆ ಸಾಕ್ಷಿಗಳು ಕೂಡ ಎಲ್ಲೋ ಒಂದು ಕಡೆ ಮುಗ್ಗರಿಸಿ ಬಿತ್ತು, ಸಿಗೋದೇ ಇಲ್ಲವೇನೋ, ಸಾಕ್ಷಿಗಳೇ ಇಲ್ಲವೇನೋ ಅಂತ ಅಂದುಕೊಳ್ಳುವ ಹೊತ್ತಿಗೆ ಸ್ನೇಹಮಯಿ ಕೃಷ್ಣ ಅವರು ದೂರನ್ನು ಸಲ್ಲಿಸ್ತಾರೆ ದಕ್ಷಿಣ ಕನ್ನಡ SP ಗೆ. ಕೆಲವೊಂದಷ್ಟು ಗುರುತು ಮಾಡಿದ ವಿಚಾರಗಳನ್ನು, ಅಂದರೆ ಎಲ್ಲ ಪುಟಗಳನ್ನು ಕೂಡ ಓದ್ಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಇದ್ದಷ್ಟು ಸಮಯದಲ್ಲಿ ನಿಮಗೆ ವಿಚಾರವನ್ನು ಕೂಡ ಹೇಳ್ತಾ ಹೋಗ್ತಾ ಇದ್ದೀವಿ. ಅಂದರೆ ಅವ್ರಿಗೂ ಕೂಡ ಉದ್ದೇಶ ಇರೋದು, ಅವ್ರು ಹೇಳ್ತಾ ಇರೋದು ಸೌಜನ್ಯ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ. ಈ ಸಂಬಂಧ ಕೆಲವೊಂದಷ್ಟು ಹೆಸರುಗಳು ತಳ್ಕೊ ಹಾಕ್ಕೊಂಡ್ವು, ಮರೆಯಾಯಿತು. ಅದಾದ ಮೇಲೆ ಎಲ್ಲೋ ಒಂದು ಕಡೆ ಸೌಜನ್ಯ ಅವರ ಕೇಸ್ನ ಸಂಬಂಧ ಸುತ್ತಿ ಬಳಸಿ ಬುರುಡೆ ಪ್ರಕರಣಕ್ಕೂ ಕೂಡ ಕನೆಕ್ಟ್ ಆಯ್ತಾ ಹೋಯ್ತು. ಅದಾದಮೇಲೆ ನೂರಾರು ಶವಗಳನ್ನು ಅತ್ಯಾಚಾರ ಮಾಡಿ ಹೂಳಲಾಗಿದೆ, ಅದನ್ನು ನಾನೇ ಉಳಿದೀನಿ ಅಂತ ಮಾಸ್ಕ್ ಮ್ಯಾನ್ ಬಂದರು. ಒಟ್ಟಿನಲ್ಲಿ ಕಂಪ್ಲೀಟ್ ಈ ಚಿತ್ರಣ ಏನಿದೆ ಧರ್ಮಸ್ಥಳ ಕೇಸ್ ಅನ್ನೋದು ಎಪಿಸೋಡ್ನ ರೀತಿಯಲ್ಲಿ ಒಂದಾದ ಮೇಲೆ ಒಂದು ಅಂದರೆ ಆರೋಪಿಗಳ ಲಿಸ್ಟ್ ದೊಡ್ಡದಾಯ್ತೆ ಹೊರತು ಸೌಜನ್ಯಗೆ ಸಂಬಂಧಪಟ್ಟಂತೆ ಆರೋಪಿ ಈತನೇ ಅಥವಾ ಇವರೇ ಅನ್ನೋದು ಎಲ್ಲೂ ಕೂಡ ರುಜುವಾಗಿಲ್ಲ, ಸಾಬೀತಾಗಿಲ್ಲ. ಅದು ನಿಜಕ್ಕೂ ಕೂಡ ದುಃಖಕರ ವಿಚಾರ. ಆದರೆ ಈಗ ಕೊಟ್ಟಿರುವಂತಹ ದೂರಿನ ಅನ್ವಯ ಏನಾದರೂ ವರ್ಕೌಟ್ ಆಗತ್ತಾ? ಯಾಕಂದರೆ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂಥ ಕ್ಯಾಂಪೇನ್ ಏನಿದೆ 2012ರಿಂದ ಹಿಡಿದು ಇಲ್ಲಿವರೆಗೂ ಕೂಡ ನೋಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಿಂದ ಹಿಡಿದು ಎಲ್ಲ ಕಡೆ ಸೌಜನ್ಯ ಅನ್ನುವಂಥ ಹೆಸರನ್ನು ಕೇಳದೆ ಇರುವಂಥವರೇ ಇಲ್ಲ ರಾಜ್ಯದಲ್ಲಿ ಅನ್ನುವಂಥ ರೀತಿಯಲ್ಲಿ ತಲುಪಿಟ್ಟಿದೆ. ಪ್ರತಿ ದಿನ ಆದರೆ ಸಾಕು, ದಿನಕ್ಕೊಂದು ಟ್ವಿಸ್ಟನ್ನು ಪಡ್ಕೊಳ್ತಾ ಹೋಗ್ತಾ ಇದೆ. ಹಾಗಾಯ್ತಂತೆ ಹೀಗಾಯ್ತಂತೆ ನ್ಯಾಯ ಸಿಕ್ಕೇ ಬಿಡುತ್ತೆ ಅಂದ್ಕೊಂಡಾಗ ಆ ಒಂದು ಹೆಸರೇ ಇರೋದಿಲ್ಲ, ಅಥವಾ ಆ ಒಂದು ಕೊಟ್ಟಂತಹ ಹೇಳಿಕೆಯೇ ತಿರುಚಲಾಗತ್ತೆ. ಈ ರೀತಿ ಇದ್ದಾಗ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರುವಂತಹ ದೂರಿನ ಪ್ರತಿ ಏನಿದೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಘಟ್ಟವಾದ ಅಥವಾ ಘನವಾದಂತಹ ಆ ವೆಯ್ಟೇಜನ್ನು ಪಡ್ಕೊಳ್ತಾ ಇದೆ ಸದ್ಯದ ಮಟ್ಟಿಗೆ. ನೀವು ಕೂಡ ಗಮನಿಸ್ತಾ ಇದ್ರಿ, ಮಾತನಾಡ್ತಾ ಇದ್ರು ಸ್ನೇಹಮಯಿ ಕೃಷ್ಣ ಅವರು. ಅಂದರೆ ಎಲ್ಲ ಒಂದು ಕಡೆ ನಾನು ಕೂಡ ಕುಳಿತುಕೊಂಡು ಅಧ್ಯಯನವನ್ನು ನಡೆಸಿದ್ದೀನಿ. ಕೆಲವೊಂದಷ್ಟು ಸತ್ಯಾಸತ್ಯತೆ ಸರ್ಕಾರಕ್ಕೆ ಸಿಗದೇ ಇದ್ರೂ ಕೂಡ ನನಗೆ ಸಿಗಬಾರ್ದು ಅಂತ ಏನೂ ಇಲ್ಲ. ಒಟ್ಟಿನಲ್ಲಿ ಸೌಜನ್ಯ ಅವರಿಗೆ ನ್ಯಾಯ ಸಿಗಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಹೆಜ್ಜೆಯನ್ನು ಇಡೋದಕ್ಕೂ ಕೂಡ ನಾನು ಸಿದ್ಧ ಇದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ, ನಮ್ಮ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀರಾಜ್. ಈಗಾಗಲೇ ಧರ್ಮಸ್ಥಳ ಅಂತ ಹೇಳಿದ್ರೆ ಸೌಜನ್ಯ ಪ್ರಕರಣ ಕಣ್ಮುಂದೆ ಬಂದ್ಬಿಡುತ್ತೆ. ಹಾಗಾಗಿ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಯಾರೊಬ್ಬ ವ್ಯಕ್ತಿಯನ್ನ ಈತನೇ ಅಂತ ಹೇಳುವಂತಹ ಅಥವಾ ಬೊಟ್ಟು ಮಾಡುವಂತ ಕೆಲಸ ಆಗಿರಲಿಲ್ಲ. ಆದರೆ ಅವರ ತಾಯಿ ಮೇಲೂ ಸೇರಿದಂತೆ ಅವರ ಮಾವನ ಮೇಲೂ ಕೂಡ ಈಗ ಸ್ನೇಹಮಯಿ ಕೃಷ್ಣ ಅವರು ದೂರಿನ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂದ್ರೆ ಯಾವ ರೀತಿಯಲ್ಲಿ ಸಮಾಜ ಇದನ್ನು ಒಪ್ಕೊಳ್ಬೇಕು ಅಥವಾ ಯಾವ ರೀತಿ ತಿರುವನ್ನ ಪಡ್ಕೊಳ್ಬಹುದು ಅಂತ? ನೋಡಿ ಡೈನಾ, ಬಹಳ ಪ್ರಮುಖನಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಏನು ಕೇಳಿದ್ರೆ 9ನೇ ತಾರೀಕು 10ನೇ ತಿಂಗಳು 2012ನೇ ಇಸ್ವಿಯಲ್ಲಿ ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಸ್ನೇಹಮಯಿ ಕೃಷ್ಣ ಅವರು ಇವತ್ತು ಅಂದರೆ ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನು ಸಲ್ಲಿಸಿರೋದು. CBI ತನಿಖೆಯನ್ನು ಬಹಳ ವಿಶೇಷವಾಗಿ ವಿಶ್ಲೇಷಣೆ ಮಾಡಿ ಅವರು ಹೇಳುವ ಪ್ರಕಾರ, ಸ್ನೇಹಮಯಿ ಕೃಷ್ಣ ಅವರು ಹೇಳುವ ಪ್ರಕಾರ ಬಹಳ ವಿಶೇಷವಾಗಿ ಕರ್ನಾಟಕ ನ್ಯೂಸ್ ಬೀಟ್ನ ವಿಶೇಷವಾದಂತಹ ಸಂದರ್ಶನದಲ್ಲಿ ನಿನ್ನೆ ಅವರು ಭಾಗಿಯಾಗಿದ್ದರು. ಅವರು ಖುದ್ದಾಗಿ ಬಹಿರಂಗವಾಗಿ ಗಂಭೀರವಾಗಿ ನೇರವಾಗಿ ಅವರು ಹೇಳ್ತಾ ಇರುವಂಥ ಪ್ರಕಾರ, ನಾನು CBI ತನಿಖೆಯನ್ನು ವಿಶ್ಲೇಷಣೆ ಮಾಡಿದ್ದೇನೆ, ಒಂದಿಷ್ಟು ದಾಖಲೆಗಳನ್ನು ಪರಿಶೀಲಿಸಿದ್ದೇನೆ, ಒಂದಿಷ್ಟು ತಜ್ಞರನ್ನು ನಾನು ಸಂಪರ್ಕಿಸಿದ್ದೇನೆ. ಅವರು ಹೇಳುವ ಪ್ರಕಾರ ಈ ಎಲ್ಲ ದಾಖಲೆಗಳನ್ನು ಇಟ್ಟುಕೊಂಡು ನಾನು ಮಂಗಳೂರಿನ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ದೂರನ್ನು ಸಲ್ಲಿಸಿದ್ದೇನೆ, 12 ಪುಟಗಳ ದೂರನ್ನು ನಾನು ಸಲ್ಲಿಸಿದ್ದೇನೆ ಅನ್ನುವುದನ್ನು ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾರೆ. 12 ಪುಟದ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರುವಂತಹ ದೂರಿನಲ್ಲಿ ನಾವು ಗಮನಿಸಬೇಕಾಗಿರೋದು ಅಂತಂದರೆ, ವಿಠಲ್ ಗೌಡನ ಮೇಲೆ ಸ್ನೇಹಮಯಿ ಕೃಷ್ಣ ಅವರು ಬಹಳ ಗಂಭೀರವಾದಂಥ ಆರೋಪವನ್ನು ಮಾಡ್ತಾರೆ. ಆ ದಿನ ಅಂದರೆ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ದಿನ ಏನಿದೆ, ಆ ದಿನ ವಿಠಲ್ ಗೌಡ ಹೋಟೆಲ್ಗೆ ರಜೆ ಹಾಕಿದ್ದ, ಮನೆಯಲ್ಲೇ ನಿಂತಿದ್ದ. ಆ ದಿನ ಹೊಸಕ್ಕಿ ಊಟ ಇತ್ತು, ಆ ಭಾಗದಲ್ಲಿ ಅದನ್ನು ಹೊಸ್ತೂಟ ಅಂತ ಕರೀತಾರೆ. ಆ ದಿನ ವಿಠಲ್ ಗೌಡನ ಮನೆಗೆ ಅಂದರೆ ಮಾವನ ಮನೆಗೆ ಸೊಸೆ ಸೌಜನ್ಯ ಬಂದಿದ್ರು ಅನ್ನುವ ಆರೋಪವನ್ನು ಈ ಏನು ದೂರರ್ಜಿಯಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಸೊ ಅಲ್ಲಿ ಸೌಂದರ್ಯವತಿ ಆಗಿರುವಂತಹ ಸೌಜನ್ಯನ ಮೇಲೆ ದೈಹಿಕವಾದಂಥ ಬಯಕೆ ವಿಠಲ್ ಗೌಡನಿಗಿತ್ತು.
ಪದೇ ಪದೇ ಆಕೆಯನ್ನ ಬಯಸ್ತಿದ್ದ, ಪದೇ ಪದೇ ಆಕೆಯನ್ನ ಕೂಡಬೇಕು, ಆಕೆಯನ್ನ ಸೇರಬೇಕು ಅನ್ನುವಂಥ ಬಯಕೆ ವಿಠಲ್ ಗೌಡನಿಗೆ ಇತ್ತು ಅಂತ ಬಹಳ ಗಂಭೀರವಾದಂಥ ಆರೋಪವನ್ನ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರುವಂತಹ ದೂರರ್ಜಿಯಲ್ಲಿ ಇರೋದು. ಸೊ ಆ ಒಂದು ದಿನಕ್ಕೋಸ್ಕರವಾಗಿಯೇ ವಿಠಲ್ ಗೌಡ ರಜೆ ಹಾಕಿ ಮನೆಯಲ್ಲಿ ಇದ್ದ ಸಂದರ್ಭದಲ್ಲಿ ಅದೇ ವಿಷಯದಲ್ಲಿ ಬಹಳ ಪ್ರಮುಖವಾಗಿ ಆ ದಿನಕ್ಕಾಗಿ ಕಾದು ಕೂತ ಇದ್ದ ಹಾಗೆ ಸೌಜನ್ಯ ಆ ದಿನಕ್ಕೆ ಅಲ್ಲಿ ಬಂದಿದ್ಲು, ವಿಠಲ್ ಗೌಡನ ಮನೆಗೆ ಬಂದಿದ್ಲು. ಕಾಲೇಜಿನಿಂದ ಬಂದಾಗ ಊಟ ಮಾಡ್ತಾಳೆ, ಊಟ ಮಾಡಿ ಕಾಲೇಜಿನ ಯೂನಿಫಾರ್ಮನ್ನು ಚೇಂಜ್ ಮಾಡ್ತಾಳೆ. ಅದಾದ ಬಳಿಕ ತನ್ನ ಅಂದರೆ ಸೊಸೆಯ ಮೇಲೆಯೇ ವಿಠಲ್ ಗೌಡ ಏನು ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಿದ್ದಾನೆ ಅನ್ನುವಂತಹ ಆರೋಪವನ್ನು ಇಲ್ಲಿ ಹೇಳಿರುವಂಥದ್ದು. ಸೌಜನ್ಯ ಅಂದರೆ ವಿಠಲ್ ಗೌಡ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು, ವಿಠಲ್ ಗೌಡ ಸೌಜನ್ಯಳಿಗೆ ಬೇಕಾದಂಥ ಎಲ್ಲ ಸಹಾಯವನ್ನು ನಾನು ಮಾಡ್ತೇನೆ ಅಂತ ಹೇಳಿರುವ ಕಾರಣಕ್ಕಾಗಿ ಸೊಸೆ ಮತ್ತು ಮಾವನ ನಡುವೆ ಒಂದು ಸಲುಗೆ ಬೆಳೆದಿತ್ತು. ಆ ಸಲುಗೆಯನ್ನು ಬಳಸಿಕೊಂಡು ಈತ ವಿಠಲ್ ಗೌಡ ಸೌಜನ್ಯಳ ಮೇಲೆ ಅತ್ಯಾಚಾರವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾನೆ ಅಂತ ಸ್ನೇಹಮಯಿ ಕೃಷ್ಣ ಅವರು ದೂರನ್ನು ಹೇಳ್ತಾರೆ. ಸೊ ಆಗ ಅಂದರೆ ತನ್ನ ಎಲ್ಲ ಬೆಳವಣಿಗೆಗೆ, ನನ್ನ ವ್ಯಾಸಂಗಕ್ಕೆ, ತನ್ನ ಎಲ್ಲ ಬದುಕಿನ ನಿರ್ವಹಣೆಗೆ ಬೇಕಾದಂಥ ಎಲ್ಲ ಸಹಾಯ ಮಾಡ್ತೇನೆ ಅಂತ ಹೇಳಿದಂತಹ ಮಾವನ ಮೇಲೆ ಸೌಜನ್ಯಳಿಗೆ ಒಂದು ಅಪಾರವಾದಂಥ ಗೌರವ ಮತ್ತು ಅಭಿಮಾನ ಇರುತ್ತೆ. ಆ ಅಭಿಮಾನ ಹೊತ್ತಿದ್ದಂತಹ ನನ್ನ ಮಾವನೇ ನನ್ನ ಮೇಲೆ ಈ ರೀತಿಯಾದಂತಹ ಬಲವಂತವಾದಂತಹ ಅತ್ಯಾಚಾರವನ್ನು ಮಾಡುವುದಕ್ಕೆ ಪ್ರಯತ್ನ ಪಡ್ತಾನೆ ಅಂತ ಆದಾಗ ಆಕೆ ಸೌಜನ್ಯ ಆ ಸಂದರ್ಭದಲ್ಲಿ ದಂಗಾಗ್ತಾಳೆ, ಕಿರುಚಾಡೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಸೊ ಆ ಸಂದರ್ಭದಲ್ಲಿ ಅದನ್ನು ಕಿರುಚಾಡೋದನ್ನು ತಪ್ಪಿಸೋದಕ್ಕೋಸ್ಕರವಾಗಿ ಆಕೆಯ ಮೂಗನ್ನು ಬಂಧಿಸಿ ದಿಂಬು ಅನ್ನುವಂತಹ ಒಂದು ವಸ್ತುನು, ಆ ಥರದ ಒಂದು ವಸ್ತುವಿನಲ್ಲಿ ದಿಂಬಲ್ಲಿ ಆಕೆಯ ಮೂಗನ್ನು ಒತ್ತಿ ಹಿಡಿದು ಉಸಿರುಗಟ್ಟಿಸಿ ಸಾಯಿಸಿದ್ದಾನೆ ಅನ್ನುವಂಥದ್ದನ್ನು ಈ ದೂರಿನ ಅರ್ಜಿಯಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಲಾಗ್ತದೆ. ಆ ನಂತರವಾಗಿ ಅವಳು ಸತ್ತ ಮೇಲೆ ಆ ಸತ್ತ ಮೃತದೇಹವನ್ನು ಬಚ್ಚಿಟ್ಟಿದ್ದ ಒಂದಿಷ್ಟು ಸೌಜನ್ಯನ ನಾಪತ್ತೆ ಆಗಿದೆ ಅನ್ನುವಂತಹ ವಿಚಾರವನ್ನು ಸಾಮಾಜಿಕ ವಲಯದಲ್ಲಿ ಅದು ಪ್ರಚಾರಪಡಿಸಿ ಬಹಳ ಗಂಭೀರವಾಗಿ ಅಂದರೆ ಇಡೀ ಸಮಾಜವೇ ಈ ಒಂದು ನಾಪತ್ತೆ ಪ್ರಕರಣಕ್ಕೆ ಒಟ್ಟಾಗುವ ಹಾಗೆ ಒಂದು ಕಥೆಯನ್ನು ಸೃಷ್ಟಿಸಿದ್ದ ಅನ್ನುವಂತಹ ಆರೋಪವನ್ನು ಬಹಳ ಪ್ರಮುಖವಾಗಿ ಗಮನಿಸಬೇಕು ಇಲ್ಲಿ ಹೇಳಿರುವಂಥದ್ದು. ಈ ವಿಚಾರ ಎಲ್ಲವೂ ಕೂಡ ಸೌಜನ್ಯಳ ತಾಯಿ ಕುಸುಮಾವತಿಗೆ ಗೊತ್ತಿದೆ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಸ್ನೇಹಮಯಿ ಕೃಷ್ಣ ಅವರು ಇಲ್ಲಿ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನು ಕೊಡ್ತಾ ಹೋಗ್ತಾರೆ. 12 ಪುಟಗಳ ಉಲ್ಲೇಖವಿರುವಂತಹ ಈ ಒಂದು ದೂರರ್ಜಿಯಲ್ಲಿ ಅನೇಕ ಹೇಳಿಕೆಗಳನ್ನು, ಅನೇಕ ಖಾಸಗಿ ಚಾನೆಲ್ಗಳಿಗೆ ನೀಡಿರುವಂತಹ ಹೇಳಿಕೆಗಳನ್ನು, ಸೌಜನ್ಯ ಅವರ ತಾಯಿ ನೀಡಿರುವಂತಹ ಹೇಳಿಕೆಗಳನ್ನು ಮತ್ತೆ ಅದಕ್ಕೆ ಪೂರಕವಾಗಿರುವಂಥ ದಾಖಲೆಗಳನ್ನು ಈ ದೂರರ್ಜಿಯ ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಕೆ ಮಾಡಿದ್ದಾರೆ ಅನ್ನೋದನ್ನು ಬಹಳ ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಬೇಕು. ಒಂದು ವಿಚಾರ, ಈ ಒಂದು ದೂರನ್ನು ನೀಡಿದ ನಂತರ ಸಾಮಾಜಿಕ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಮಾತ್ರ ಅಲ್ಲದೆ ತೀವ್ರ ಆಕ್ಷೇಪವೂ ವ್ಯಕ್ತ ಆಯಿತು ಸ್ನೇಹಮಯಿ ಕೃಷ್ಣ ಅವರಿಗೆ. ಸ್ನೇಹಮಯಿ ಕೃಷ್ಣ ವಿರುದ್ಧ ದೂರು ಕೂಡ ಆಯಿತು. SIT ತನಿಖೆ ಆಗ್ತಾ ಇದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಆ ಧರ್ಮಸ್ಥಳ ಪ್ರಕರಣದ ತನಿಖೆಯನ್ನು ದಿಕ್ಕು ತಪ್ಪಿಸುವಂಥ ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ ಅನ್ನುವಂಥ ದೂರು ಬಂತು. ಅದಾದ ಬಳಿಕ SIT ತನಿಖೆಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅನ್ನುವಂಥ ದೂರಿಗೆ ಪ್ರತಿ ಉತ್ತರವನ್ನು ಕೂಡ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟರು. ಅದಾದ ಬಳಿಕ ಒಬ್ಬರು ರಾಘವೇಂದ್ರ ಆಚಾರ್ ಅನ್ನುವವರು ಸ್ನೇಹಮಯಿ ಕೃಷ್ಣ ಅವರು ಅತಿಯಾದಂಥ ಸುಳ್ಳನ್ನು ಹೇಳ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಸ್ನೇಹಮಯಿ ಕೃಷ್ಣ ಅವರ ಮಂಪರು ಪರೀಕ್ಷೆ ಮಾಡಬೇಕು ಅನ್ನುವಂತಹ ದೂರನ್ನು ನೀಡಿದರು. ಏನು ಪೊಲೀಸ್ ಸ್ಟೇಷನ್ಗೆ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ. ಸೊ ಈ ಎಲ್ಲ ದೂರುಗಳಿಗೆ ಸ್ನೇಹಮಯಿ ಕೃಷ್ಣ ಅವರು ನೇರವಾಗಿ ಗಂಭೀರವಾಗಿ ಉತ್ತರವನ್ನು ನೀಡ್ತಾ ಹೋಗ್ತಾರೆ, ತಿರುಗೇಟು ನೀಡ್ತಾ ಹೋಗ್ತಾರೆ. ನಾನು ಯಾವುದೇ ಸಂದರ್ಭದಲ್ಲಿಯೂ ಯಾವುದೇ ಪ್ರಕರಣದಲ್ಲೂ ಯಾವುದೇ ದಾಖಲೆಗಳಿಲ್ಲದೆ ನಾನು ಮಾತನಾಡಿದ್ದಿಲ್ಲ, ಯಾವುದೇ ಪ್ರಶ್ನೆ ಮಾಡದಿದ್ರೂ ಕೂಡ ನನ್ನಲ್ಲಿ ಇರುವಂಥ ದಾಖಲೆಗಳನ್ನು ಇಟ್ಟುಕೊಂಡೇ ನಾನು ಮಾಡಿದ್ದೇನೆ, ಸುಮ್ಮನೆ ನಾನು ಯಾವುದೂ ಕೂಡ ಮಾಡಿಲ್ಲ ಅನ್ನೋದನ್ನು ಸ್ನೇಹಮಯಿ ಕೃಷ್ಣ ಅವರು ಬಹಳ ಗಂಭೀರವಾಗಿ ಹೇಳಿದರು. ನಿನ್ನೆ ನಡೆದಂತಹ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ನಡೆದಿರುವಂತಹ ಸ್ನೇಹಮಯಿವೆಂಬ ಕಠೋರ ಕೃಷ್ಣ ಅನ್ನುವಂತಹ ವಿಶೇಷ ಸಂದರ್ಶನದಲ್ಲಿಯೂ ಕೂಡ ಸ್ನೇಹಮಯಿ ಕೃಷ್ಣ ನಾನು ಎಲ್ಲ ರೀತಿಯ ತನಿಖೆಗೆ ಸಿದ್ಧನಿದ್ದೇನೆ, ಅವರು ಹೇಳುವ ಹಾಗೆ ಮಂಪರು ಪರೀಕ್ಷೆಗೂ ಕೂಡ ನಾನು ತಯಾರಾಗಿದ್ದೇನೆ ಅನ್ನೋದನ್ನು ಹೇಳಿದ್ದಾರೆ. ಆರೋಪ ಬಂದಾಗ ಒಬ್ಬ
ಆರೋಪಿ ಅಂದ್ರೆ ಈಗ ಸ್ನೇಹಮಯಿ ಕೃಷ್ಣ ಅವರ ಮೇಲೆ ಆರೋಪ ಬಂದಿದೆ. ಸೊ ಆ ಆರೋಪ ಬಂದಾಗ ಯಾರೇ ಆಗ್ಲಿ ನನ್ನ ಮೇಲೆ ತನಿಖೆ ಆಗ್ಲಿ ಅಂತಾನೆ ಹೇಳ್ತಾರೆ. ಸತ್ಯ ಮಿಥ್ಯ ಗೊತ್ತಿಲ್ಲ ನಮಗೆ. ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರುವಂತ ದೂರು ನಮ್ಮಲ್ಲಿದೆ, 12 ಪುಟಗಳ ದೂರು ನಮಗಿದೆ. ಬಹುಶಃ ಈ ದೂರನ್ನ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಮಂಗಳೂರು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನೀಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ಹೇಳುವ ಪ್ರಕಾರ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ದೂರರ್ಜಿಯನ್ನ SIT ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ನಮಗಿದೆ. ಬಹುಶಃ ಈ ದೂರನ್ನ ಬಹಳ ಗಂಭೀರವಾಗಿ SIT ಪರಿಗಣನೆ ಮಾಡಬಹುದು. ಇದರ ಆಧಾರದ ಅನ್ವಯದ ಮೇಲೆ ಸೌಜನ್ಯ ಕೇಸ್ಗೆ ಒಂದು ಹೊಸ ತಿರುವು ಪಡೆದುಕೊಳ್ಳಬಹುದು ಅಂತ ನನಗೆ ಅನಿಸ್ತಾ ಇದೆ. ಬಹುಶಃ ಸ್ನೇಹಮಯಿ ಕೃಷ್ಣ ಅವರು ಈ ಎಲ್ಲದಕ್ಕೂ ಕೂಡ ಅಂದರೆ ತನಿಖೆಗೆ, ಟೀಕೆಗೆ, ಆಕ್ಷೇಪಗಳಿಗೆ ಅಥವಾ ವಿಚಾರಣೆಗಳಿಗೆ, ಮಂಪರು ಪರೀಕ್ಷೆಗೆ ಎಲ್ಲದಕ್ಕೂ ಕೂಡ ತಯಾರಾಗಿದ್ದಾರೆ ಅಂತ ಅನಿಸುತ್ತದೆ. ಗೊತ್ತಿಲ್ಲ ನಮಗೆ. ಅವ್ರು ನೀಡಿರುವಂತಹ ದೂರು ನಮ್ಮಲ್ಲಿದೆ. ಬಹುಶಃ ಪೊಲೀಸ್ ಅಧಿಕಾರಿಗಳಿರಲಿ ಅಥವಾ SIT ತಂಡ ಇರಲಿ, ಅವರು ನಮ್ಮಲ್ಲಿ ಕೇಳಿದರೆ, ಬಹಳ ವಿಶೇಷವಾಗಿ ಕರ್ನಾಟಕ ನ್ಯೂಸ್ ಬೀಟನ್ನು ಕೇಳಿದರೆ, ನಾವು ಕೂಡ ದಾಖಲೆ ಸಮೇತವಾಗಿ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಅವರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ನಾವು ಸೆಗ್ಮೆಂಟ್ ಮಾಡ್ತಾ ಇದ್ದೇವೆ. ಬಹುಶಃ ನಮ್ಮನ್ನು ಕೂಡ SIT ನಮ್ಮನ್ನು ಪ್ರಶ್ನಿಸಬಹುದು. ನಾವು ಕೂಡ ನಾವು ದಾಖಲೆಗಳನ್ನು ಸಲ್ಲಿಸುವುದಕ್ಕೆ ತಯಾರಾಗಿದ್ದೇವೆ. ನೋಡೋಣ ಈ ಪ್ರಕರಣ ಯಾವ ರೀತಿಯಲ್ಲಿ ಪಡೆದುಕೊಳ್ತದೆ ಅಂತ. ಸ್ನೇಹಮಯಿ ಕೃಷ್ಣ ಈಗ ಒಂದು ಗಂಭೀರವಾದಂಥ ಆರೋಪ ಮಾಡಿದ್ದಾರೆ. ಸಂತ್ರಸ್ತ ಕುಟುಂಬಕ್ಕೆ ಯಾವುದೇ ರೀತಿಯ ಆರೋಪವನ್ನು ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಸ್ಪಷ್ಟವಾಗಿದೆ. ಬಹುಶಃ ಸಾಮಾಜಿಕ ಹೋರಾಟಗಾರರು ಸ್ನೇಹಮಯಿ ಕೃಷ್ಣ ಅವರಿಗೆ ಗೊತ್ತಿಲ್ಲದೆ ಅಲ್ಲ ಈ ವಿಚಾರ. ಬಹುಶಃ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಅಂತ ಅಂದರೆ ಒಂದಿಷ್ಟು ವಿಶ್ಲೇಷಣೆಗಳನ್ನು ಮಾಡಿರಬಹುದು, ಅಥವಾ ಮಾಡದೆಯೂ ಕೂಡ ಸುಮ್ಮನೆ ಆರೋಪ ಮಾಡಿರಬಹುದು. ಈಗ ಸ್ನೇಹಮಯಿ ಕೃಷ್ಣ ಅವರ ಆರೋಪಕ್ಕೆ ಸಾಮಾಜಿಕ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಟೀಕೆ ವ್ಯಕ್ತ ಆಗ್ತಾ ಇದೆ. ಟೀಕೆಯನ್ನು ಎದುರಿಸುವುದಕ್ಕೆ ಅವರು ತಯಾರಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಡಯನಾ, ಥ್ಯಾಂಕ್ ಯು ಶ್ರೀರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ವೀಕ್ಷಕರೇ ಗಮನಿಸ್ತಾ ಇದ್ರಿ, ದೂರಿನ ಪ್ರತಿಯನ್ನ ಇಟ್ಕೊಂಡು ಗುರುತು ಮಾಡಿದಂತಹ ಕೆಲವೊಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ವಿ. 2012ರಿಂದ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂಥ ಟಾಪಿಕ್ ಅನ್ನ ಇಟ್ಕೊಂಡು ಕ್ಯಾಂಪೇನ್ ಅನ್ನ ನಡೆಸಿರೋದು ಒಂದು ಕಡೆ ವೆಯ್ಟೇಜ್ ಆದ್ರೆ, ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವಂತಹ ಈ ದೂರಿನ ಪ್ರತಿ ಏನಿದೆ ಮತ್ತೊಂದು ವೆಯ್ಟೇಜ್ ಅನ್ನ, ಮತ್ತೊಂದು ಮೈಲೇಜ್ ಅನ್ನ ಪಡ್ಕೊಳ್ಬಹುದು. ಒಟ್ನಲ್ಲಿ ಈಗ ಹೊಸ ಅಧ್ಯಾಯ ಹೊಸದಾಗಿ ಶುರುವಾಗ್ತಾ ಇದೆಯಾ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಕಾದು ನೋಡಬೇಕು. ಒಟ್ನಲ್ಲಿ ಕರ್ನಾಟಕ ನ್ಯೂಸ್ ಬೀಟ್ನ ಉದ್ದೇಶ ಸೌಜನ್ಯಗೆ ನ್ಯಾಯ ಸಿಗಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.